ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಬಸ್ ಇಲ್ಲಿ ನೋಡುತ್ತೆ ಪ್ರಿಯರೇ, ವಾಕ್ಯ ಹೇಳುವುದಾಗಿದೆ, ನಿನ್ನ ಹೃದಯ ಮನಸಾಕ್ಷಿ ಅದೇ, ನಿನ್ನ ಹೃದಯ ಬಹು ಮೋಸಕರವಾಗಿದೆ ಪ್ರಿಯರೇ. ಮೇಲಿವೇಶ ಬೇರೆ, ಮಾತಾಡುವುದೇ ಬೇರೆ. ನಿನ್ನ ಹೃದಯ ಬಹು ಮೋಸಕಾರದಿಂದ ತುಂಬಿದಂತ ಹೃದಯವಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತ ಮಾತಾಗಿದೆ, ನಿಮ್ಮ ಹೃದಯ ಬಹು ಮೋಸಕಾರವಾಗಿದೆ. ಆ ಮೋಸಕಾರವಾದ ಹೃದಯಕ್ಕೆ ತಂದಿರೋತಿದ್ದಾನೆ. ಏನಂತ ಹೇಳ್ತಿದ್ದಾನೆ ಅಂತಂದ್ರ, ನೀನು ತಂದಿನಿಂದ ಹೊಂದಬೇಕಾಗದಿಂದ ಹೊಂದುತ್ತಾ ಇಲ್ಲ, ತಂದಿನಿಂದ ಬೇಕಾದಂತ ಆಶೀರ್ವಾದ ಬರ್ತಾ ಇಲ್ಲ. ಇಲ್ಲಿ ವಾಕ್ಯ ಹೇಳ್ತದ, ಆತನ ಆಜ್ಞೆಗಳನ್ನು ಕೈಕೊಂಡು ಆತನಿಂದ ಹೊಂದಿದಂತ ಆಜ್ಞೆಗಳನ್ನು ಆತನ ಪ್ರಕಾರ ನಡೆದರೆ ಆತನಿಂದ ಏನಾದರೂ ಬೇಡಿಕೊಂಡರೂ ಅದು ನಿಮಗೆ ಸಿಗುವುದಾಗಿದೆ. ಏನಂತ ಬೇಡ್ತಾ ಇದ್ದೀರಾ? ನನಗೆ ರೋಗ, ಅದ ರೋಗ ಬಿಡುಗಡೆ ಅಮ್ಮ. ಸರಿ, ರೋಗ ಇವತ್ತಿಲ್ಲ, ನಾಳೆ ಬಿಡುಗಡೆ ಆಗ್ತದೆ. ನಾಳೆ ನಿನ್ನ ಪ್ರಯಾಣ ಎಲ್ಲಿ? ನೀವು ಹೋಗುವಂತ ಮಾರ್ಗ ಯಾವುದು? ಅದಕ್ಕೆ ನಿನ್ನ ಹೃದಯ ತುಂಬಾ ಮೋಸಕರವಾಗಿದೆ ಎಂಬುದಕ್ಕಾಗಿ ಇರುತ್ತೆ. ನಿನ್ನ ಆಲೋಚನೆ ದೂರದಿಂದ ಬಲ್ಯವಂತನಾಗಿದ್ದಾನೆ ತಂದೆ. ನೀನು ಯಾವ ಆಲೋಚನೆಯಲ್ಲಿ ಕುಂತಿದ್ದ ತಂದೆ ಗೊತ್ತಾಗಿದೆ. ನೀನು ಯಾವ ಆಲೋಚನೆ ಇಟ್ಟುಕೊಂಡು ಬಂದಿದ್ದ ತಂದೆಗೆ ಅಲ್ಲಿನೇ ಗೊತ್ತು. ಅದಕ್ಕೆ ನಿನ್ನ ಹೃದಯ ಬಹು ಮೋಸಕಾರವಾದ ಹೃದಯವಾಗಿದೆ. ಈ ಮೋಸಕಾರವಾದ ಹೃದಯ ದೇವರ ಸನ್ನಿಧಿಗೆ ಬಂದಿದ್ದಾದ್ರೆ ಆ ಹೃದಯ ಎಂದೆಂದಿಗೆ ನಿನ್ನ ಒಳಗೆ ದೇವರು ಬರ್ಲಿಕ್ಕೆ ಚಾನ್ಸೇ ಇಲ್ಲ ಪ್ರಿಯರೇ. ಇಲ್ಲಿ ಹೇಳ್ವತ್ತನಾಗಿದ್ದಾನೆ. ಯಾಕಂದಿರ, ನೀನು ಹೊಂದಬೇಕಾಗಿರೋದಾದರೆ ಆತನ ಆಜ್ಞೆಗಳು ಪ್ರಕಾರ ನೀನು ನಡೆದಾಗ, ಆತನ ಕಾರ್ಯ ಎಲ್ಲ ಮಾಡೋದ್ರಿಂದ ನೀನು ಏನಾದ್ರೂ ಬೇಡಿಕೊಳ್ಳುತ್ತೀಯೋ ಆತನಿಂದ ಹೊಂದುವನಾಗಿದೆ. 23ನೇ ವಚನ ನೋಡ್ರಿ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ. ಇವತ್ತು ಒಬ್ಬರೊಬ್ರು ಪ್ರೀತಿಸ್ತಾ ಇದ್ದೀರಿಯಾ? ಪ್ರೀತಿ ಎಂಬುದೇ ಎತ್ ಮಾಯ ಆಗ್ಯದು ಗೊತ್ತಿಲ್ಲ. ಇವತ್ತು ಸಂಬಂಧಿಕರು ಬಂದಾರ ಅಂತಂದ್ರ ಜಸ್ಟ್ ಚಾಯ್ ಮಾಡಿ ಹೋಗುವುದು ಅಷ್ಟೇ. ಪ್ರೀತಿ ಎಂಬುದೇ ಜನರಲ್ಲಿ ಕಾಣ್ತಾ ಇಲ್ಲ ಪ್ರಿಯರೇ. ಪ್ರೀತಿ ಎಂಬುದೇ ಜನರ ಮಧ್ಯದಲ್ಲಿ ಕಾಣ್ತಾನೆ ಇಲ್ಲ. ಯಾವ ರೀತಿಯಾಗಿ ಪ್ರೀತಿ ಇಲ್ಲ ಅಂತನ? ಆತನ ಪ್ರೀತಿ ನಿನ್ನಲ್ಲಿ ನೆಲೆಗೊಂಡಿದೆಯಾ? ಒಬ್ಬ ಸಹೋದರ ಕಾಣ್ತಾ ಇದ್ದಾರ, ಅಯ್ಯೋ ಎಷ್ಟು ಪ್ರೀತಿ. ಒಬ್ಬ ಸಿಸ್ಟರ್ ಕಾಣ್ತಾ ಇದ್ದಾರ, ಅಯ್ಯೋ ಈಗ ದೇವರಿನ ಮೇಲಿಂದ ಮಗಳು ಅಪ್ಪಿಕೊಳ್ಳುವುದು, ಕಷ್ಟದಲ್ಲಿ ಭಾಗವಹಿಸೋದು, ಕಷ್ಟದಲ್ಲಿ ಸಹಾಯ ಮಾಡುವುದು ಇಲ್ಲ. ಪ್ರೀತಿ ಎಂಬುದು ತುಂಬಾ ಪ್ರಾಮುಖ್ಯವಾಗಿದೆ ಪ್ರಿಯರೇ. ನಿನ್ನ ಮೋಸಕಾರವಾದ ಹೃದಯದಲ್ಲಿ ತಂದೆ ಒಂದು ಒಳಗೆ ದೇವರು ನಿನ್ನ ಒಳಗೆ ಇವತ್ತು ತುಂಬಿಕೊಂಡಿದ್ದಾದರೆ ಪ್ರೀತಿ ಎಂಬುದು ಗೊತ್ತಾಗುತ್ತದ, ಪ್ರೀತಿ ಬೆಲೆ ಗೊತ್ತಾಗುತ್ತದ, ಪ್ರೀತಿ ಎಂಬುದು ಗೊತ್ತಾಗುತ್ತದ. ಪ್ರೀತಿ ಇಲ್ಲದೆ ಹೋಗಿದ್ದಾದರೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆನೇ ಇಲ್ಲ. ಆತ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಂತ ದೇವರಾಗಿದ್ದಾನೆ ಪ್ರಿಯರೇ. ನಾವು ಆತನಿಗೋಸ್ಕರ ಮೋಸಕಾರವಾಗಿ ಜೀವಿಸುವುದು ವ್ಯರ್ಥ. ಆತನಿಗೋಸ್ಕರವಾಗಿ ನಾವು ಡ್ರಾಮಾ ಮಾಡೋದು ವ್ಯರ್ಥ. ಇವತ್ತು ಪ್ರೀತಿ ಎಂಬುದು ಜನರೊಳಗೆ ಕಾಣುತ್ತಾನೆ ಇಲ್ಲ. ಆ ಪ್ರೀತಿ ಎಂಬುದು ಏನಾಗುತ್ತದೆ, ಆ ಪ್ರೀತಿ ಎಂಬುದು ಏನು ಎಂಬುದಕ್ಕಾಗಿ ಒಂದ್ಸರಿ ನೋಡ್ರಿ, ವಚನ ನೋಡ್ರಿ. ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡುವ ಹಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಚನ ಹೇಳ್ತಿದೆ, ಸಹೋದರೇ ಒಬ್ಬರೊಬ್ಬರನ್ನು ನಿಂದಿಸಬೇಡರಿ, ಚಾಡಿ ಹೇಳಬೇಡರಿ. ನಿಂದಿಸಬೇಡ, ಚಾಡಿ ಹೇಳಬೇಡ. ನಿನ್ ಕಣ್ಣಾರ ಒಂದು ಕೆಟ್ಟದ್ ನೋಡ್ತಾ ಇದ್ದೀವಿ, ಆ ಕೆಟ್ಟದ್ ನೀನು ಬಚ್ಚಿಟ್ಕೋ. ಆ ಕೆಟ್ಟದ್ ಮಾಡ್ಬೇಡ ಅಂತ ಹೇಳಿ ಆಕಿಗೋಸ್ಕರ ಪ್ರಾರ್ಥನೆ ಮಾಡೋ ಹೊರತು ಆಗ ಕೆಟ್ಟದ್ ಮಾಡೋಣ ಅಂತ ಹೇಳಿ ಊರೆಲ್ಲ ಗಲ್ಲಿಯೆಲ್ಲ ಹೇಳುವುದು ತುಂಬಾ ಭಯಂಕರವಾದ ಪಾಪ. ಇಲ್ಲ ಅಂತನ ಯಾಕೋಬ ಬರ್ತಿದ್ದ
ಇವಾಗ ಮತ್ತೆ ಮಾತಾಡ್ತಾ ಇದ್ದಾನ ಏನಂತಂದ್ರ, ನೀನು ಸಹೋದರನ ಒಬ್ಬರೊಬ್ಬರನ್ನು ನಿಂದಿಸಬೇಡ. ಯಾವನಾದರೂ ತನ್ನ ಸಹೋದರನ ನಿಂದಿಸ್ತಾನೋ ಅಂತನು ತನ್ನ ಸಹೋದರ ವಿಷಯವಾಗಲಿ ತೀರ್ಪು ಮಾಡದೆ ಅವನು ಧರ್ಮಶಾಸ್ತ್ರಕ್ಕೆ ತೀರ್ಪು ಮಾಡಿನಪ್ಲೆ ಲೆಕ್ಕ. ನೀ ಯಾವ ನಿಖಿನಿಷ ತೀರ್ಪು ಮಾಡವನು, ನೀ ಯಾರ ನಿಖಿನಿಷನ ಚಾಡಿ ಹೇಳುವನು, ನೀ ಹೇಗೆ ದೇವರ ಮಗಳಾಗುತ್ತಿ, ಹೇಗೆ ದೇವರ ಮಗನಾಗುತ್ತಿ. ಇಲ್ಲಿ ವಾಕ್ಯ ಹೇಳ್ತದ, ಇವತ್ತು ಒಬ್ಬರೊಬ್ಬರು ನೋಡಿ ಪ್ರೀತಿ ಮಾಡ್ಬೇಕಾದ್ರೆ ವಿಂದನೆ ಮಾಡುವುದು ಇಲ್ಲ, ಚಾಡಿ ಹೇಳೋದು ಇಲ್ಲ. ಒಬ್ಬರ ಮೇಲೆ ಒಬ್ಬರು ಯವನಸರ ಮೇಲೆ ಚಾಡಿ ಹೇಳೋದು ಬೇಡ, ಕುಟುಂಬದಲ್ಲಿ ಚಾಡಿ ಹೇಳೋದು ಬೇಡ. ಇಲ್ಲಿ ಚಾಡಿ ಎಂಬುದ ಮಾತೆ ಇಲ್ಲ. ಪ್ರೀತಿಯು ತಣ್ಣಗಾಗಿ ಹೋಗ್ಯದ, ಪ್ರೀತಿಯು ಲೋಕದಲ್ಲಿ ಇಲ್ಲ. ಇವತ್ತು ಯಾಕೋಬಂತನ ಅದೇ 17 ವಚನ ನೋಡಲು ಒಂದ್ಸಾರಿ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೇದು ಮಾಡಬಿಟ್ಟು ಇವನು ಪಾಪಕ್ಕೆ ಒಳಗಾಗ್ತಾ ಇದ್ದಾನೆ. ಚಾಡಿ ಹೇಳೋದ್ರಿಂದ ಏನಾಗುತ್ತದ, ನಾ ಏನು ಮಾಡಿಲ್ಲ ಕರ್ಕೆ ನಾನು ಇಷ್ಟು ಚಾಡಿ ಹೇಳೇನೆ ಅಂತ ಹೇಳಿ ಅವರು ಮತ್ತಿಷ್ಟು ಕೆಟ್ಟು ಹೋಗುತ್ತಾರೆ. ಅವನು ಪಾಪ ಮಾಡಕ್ಕೆ ಪ್ರಯಾಸ ಪಡ್ತಾನ, ಪಾಪಕ್ಕೆ ಗುರಿ ಆಗಕ್ಕೆ ಇಷ್ಟಪಡ್ತಾನ. ಅಯ್ಯೋ ನಾನು ಏನ್ ಅಂದಿಲ್ಲ, ನಮ್ಮ ಮನೆಗೆ ಬಂದು ಈ ರೀತಿಯಾಗಿ ಹೇಳೇನ, ನಮ್ಮ ತಾಯಿಗೆ ಈ ರೀತಿಯಾಗಿ ಹೇಳೇನ, ನಮ್ಮ ತಂದೆಗೆ ಈ ರೀತಿಯಾಗಿ ಹೇಳೇನ, ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಚಾಡಿ ಹೇಳ್ಯಾರ. ಪ್ರಿಯರೇ, ತಂದೆ ಬರುವಂತ ಸಮಯ ಆಸನ್ನವಾಗಿದೆ. ನಾವು ಚಾಡಿ ಹೇಳದ ಹಾಗೆ ದೇವರ ಮಕ್ಕಳು ಅನಿಸಿಕೊಳ್ಬೇಕಾಗಿದ್ದಾದ್ರೆ ನಿಜವಾಗಿ ಆತನಲ್ಲಿರುವಂತಹ ಪ್ರೀತಿಯು ನಮ್ಮಲ್ಲಿ ಇರ್ಬೇಕೆಂಬುದಕ್ಕಾಗಿ ನಿಮ್ಮಲ್ಲಿ ಬೇಡುತ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಯಾಕೋಬು 1ನೇ ಅಧ್ಯಾಯ 14ನೇ ವಚನ ಒಂದ್ಸರಿ ನೋಡ್ರಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಏಳಲ್ಪಟ್ಟು ಮರಳುಕೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹೊಡೆಯುತ್ತದೆ. ಹಾಲೆಲೂಯಾ. ಅರ್ಥ ಆಗತ್ತದ್ರಿ ನನ್ನ ಭಾಷೆ? ಅರ್ಥ ಆಗತ್ತ ನನ್ನ ಮಾತು? ಅರ್ಥ ಆಗತ್ತದಲ್ಲ? ಈ ವಾಕ್ಯ ನಿಮ್ಮ ಹೃದಯದಾಗಿದ್ದೀರ ತುಂಬಾ ಒಳ್ಳೇದು ಪ್ರಿಯ. ಇಲ್ಲ ಅಂತಲ್ಲ, ಮತ್ತೆ ವಚನ ಓದಮ್ಮ, 14ನೇ ವಚನ ಓದು. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಗೊಂಡವನಾಗಿ ಪ್ರೇರಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡೆಯುತ್ತದೆ. ಅದು ಸಣ್ಣದೇ, ಪಾಪ ಅಂದ್ರೆ ಸಣ್ಣದೇ. ಆಸೆ ಪಾಸಕ್ಕೆ ಹಾಕ್ತಾನೆ ನಮ್ಗೆ. ನಿಮ್ಮ ಬದುಕು ಆಸೆ ಪಾಸದ ಹಾಕ್ತಾನ. ನಿನ್ನಂತೆ ನೆರೆಯವರನ್ನು ಪ್ರೀತಿಸಿ ಎಂಬುದಕ್ಕಾಗಿ ಹೇಳಿದಂತ ಮಾತು ಬಿಡ್ತಾರ. ನಿನ್ನಂತೆ ನಿಮ್ಮ ನೆರೆಯವರ ಅಕ್ಕಪಕ್ಕದಿದ್ದರಿಗೆ ನಾವು ಚಾಡಿ ಹೇಳೋದು, ಹೊಟ್ಟೆ ಕಿಚ್ಚು ಪಡುವುದು, ಆ ರೀತಿ. ಈ ಹೊಟ್ಟೆ ಕಿಚ್ಚು ಎಂಬುದು ತುಂಬಾ ಭಯಂಕರವಾದ ಪಾಪವಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದಾಗ ಆಸೆ ಕೊಡ್ತದ, ಫಸ್ಟ್ ಆಸೆ ಹುಟ್ಟಿಸ್ತದ. ಈ ಲೋಕದಾಗ ಆಸೆ ಎಂಬುದು ತುಂಬಾ ಡೇಂಜರ್. ಅದಕ್ಕೆ ನೀನು ಏದು ಆಸೆ ಪಡಬೇಡ. ತಂದೆ ಮಗಳಾಗಿದ್ದಾಗ ದೇವರು ತಾನಾಗಿ ತಾನೇ ಕೊಡ್ತಾರೆ ಖುದ್ದಾಗಿ. ನಿನಗೇನ್ ಬೇಕು? ಆರೋಗ್ಯ ಬೇಕಾ ಕೊಡ್ತಾರೆ, ಮನೆ ಬೇಕಾ ಕೊಡ್ತಾರೆ, ಕಾರ್ ಬೇಕಾ ಕೊಡ್ತಾರೆ, ನಿನಗೇನ್ ಬೇಕು ಕೊಡ್ತಾರೆ. ಕರೆಕ ನೀನು ಆತನ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿ ಇರಬೇಕು. ಆತನ ದೃಷ್ಟಿಯಲ್ಲಿ ನಂಬಿಗಸ್ತನಾದ್ರೆ ಮಾತ್ರನೇ. ಮೋಶೆ ಆತನ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು ಪ್ರಿಯರೇ. ಪೇತ್ರನ ಆತನಲ್ಲಿ ಮನೆ ನಂಬಿಗಸ್ತನಾಗಿದ್ದನು. ಅದಕ್ಕೆ ಪೇತ್ರನು ಪರಲೋಕದ ಬೀಗದ ಕೈ ಆತನಿಗೆ ಕೊಡಲ್ಪಟ್ಟಿದ್ದಕ್ಕಾಗಿ ನೋಡ್ತೀವಿ. ಕೀ ತಗೋ, ವಿಶ್ವಾಸದಿಂದ ಬೀರುವ ಅಲಮರಿ ತೆಗೀರಿ, ನಿಂಗೆ ಎಷ್ಟು ಬೇಕೋ ಹಣ ಅಷ್ಟು ತೆಗೆದಿಕೋ. ಆ ವಿಶ್ವಾಸನೇ ಇಲ್ಲ, ಆ ಕೀ ಹಿಡಿಯುವಂತ ಯೋಗ್ಯತೆನೇ ಇಲ್ಲ, ಆ ನಂಬಿಕೆನೇ ಇಲ್ಲ, ನಿನಗೇನು ಸಿಗುತ್ತದ? ತಂದೆ ಅದ್ಭುತ ಮುಳ್ಳು ಹಿಡಿದ್ರೆ ಬಂಗಾರ ಆಗುವಂತ ತಂದೆ ಆಗಿದ್ದನ್ರಿ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುವುದಾಗಿದೆ ಪ್ರಿಯರೇ, ಪಾಪವು ಕೊಡುವ ಸಂಬಳ ಮರಣವು. ಆಸೆ ಹುಟ್ಟಿಸ್ತದ, ಅದು ಬಸಗಾಗ್ತದ, ಅದು ಪಾಪವು ಹೇರುವುದಾಗಿದೆ. ಆಸೆ ಎಂಬುದು ತುಂಬಾ ಡೇಂಜರ್. ಆಸೆ ಪಡಬೇಡ. ಈ ಲೋಕದಲ್ಲಿರುವಂತ ಪ್ರಸಂಗಿಗಾರನು ಹೇಳ್ತಾನೆ, ವ್ಯರ್ಥ 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 ಸಮಸ್ತವು ವ್ಯರ್ಥ ಎಂಬುದಕ್ಕಾಗಿ ನೋಡುತ್ತೇವೆ. ಮನುಷ್ಯನು ಪ್ರಯಾಸ ಪಡುವಂತ ಮನುಷ್ಯನು ಪ್ರಯಾಸ ಪಡುವಂತ ಪ್ರತಿಯೊಂದು ವ್ಯರ್ಥ. ನೀನು ಬರುವಾಗಲೂ ಖಾಲಿ ಬಂದಿದಿ,
ಲಘುವಾಗಲು ನೀನು ಈ ಲೋಕದಲ್ಲಿ ಇರುವ ತನಕ ಆತನ ದೃಷ್ಟಿಯಲ್ಲಿ ನಂಬಿಗಸ್ತ ಮಗನಾಗಿ ಬಾಳು. ಅದೇ ಆತನು ದೇವರು ಕೋರ್ತಾ ಇದ್ದಾನೆ ಪ್ರಿಯರೇ ನಿಮ್ ಜೀವಿತದಲ್ಲಿ. ನಿಮ್ಮಿಂದ ಆತನ ಕೋರ್ಕೋದೇನಂತಂದ್ರ ಇವತ್ತು ನೀನು ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ನಿಮ್ಮ ಹೃದಯದಲ್ಲಿ ಯಾವ ತರದ ಮೋಸಕಾರವೋ ಇರಬಾರದು. ಗಲಾತ್ಯ 5ನೇ ಅಧ್ಯಾಯ 19ನೇ ವಚನ ಒಂದು ಸರಿ ನೋಡರಿ. ಬೈಬಲ್ ಇದ್ದವ್ರು ತೆಗಿರಿ ಅಮ್ಮ. ಗಲಾತ್ಯ 5ನೇ ಅಧ್ಯಾಯ 19ನೇ ವಚನ. ಶರೀರ ಭಾವದ ಹಾ. ಕರ್ಮಗಳನ್ನು ಹಾ. ಪ್ರಸಿದ್ಧವಾಗಿವೆ. ಹಾ. ಅವೆ ಯಾವುದೆಂದರೆ ಜಾರತ್ವ, ಹಾ. ಬಂಡುತನ, ಹಾ. ನಾಚಿಕೆಗೇಡಿತನ, ಹಾ. ವಿಗ್ರಹಾರಾಧನೆ, ಮಾಟ ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಚ್ಚಭೇದ, ಭಿನ್ನಮತ, ಮತ್ಸರ, ಕುಡುಕತನ, ಹಾ. ದೊಂಡುತನ, ಇಂಥ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹಲ್ಲೆಲೂಯಾ. ಚೆಕ್ ಮಾಡಿಸ್ಕೊರಿ ನಿಮ್ಮ ಹೃದಯದಾಗ. ಲಿಸ್ಟ್ ಅಲ್ಲ, ನಿಮ್ಮ ಶರೀರದ ಕ್ರಿಯೆಗಳ ಬಗ್ಗೆ ಲಿಸ್ಟ್ ಅಲ್ಲ. ಲಿಸ್ಟ್ ಕೊಟ್ಟಿರಲಿಲ್ಲ ತಂದೆ. ಏನಂತ ಲಿಸ್ಟ್ ಕೊಟ್ಟಿನ? ಶರೀರದ ಕ್ರಮವು ಪ್ರಸಿದ್ಧವಾಗಿದೆ. ಅವು ಯಾವುದಂದರೆ ಜಾರತ, ಬಣ್ಣತನ, ನಾಚಿಕೆ ಹೇಳ್ತಾನೆ. ಬ್ರದರ್ ನಿಮ್ ನಾಚಿಕೆ ಅದನ ನಾಲತ್ತಿಲ್ಲಪ್ಪ, ನಾ ಮಾತಾಡ್ತಾ ಇಲ್ಲ. ಏನ್ ಸಿಸ್ಟರ್ ನಾಚಿಕೆ ಅದನ? ಬೀದರ್ಲಿಂದ ಬಂದ ನನ್ನ ಸಿಸ್ಟರ್ ಹಂಗ ನಾಚಿಕೆ ಅದಂತ ನಾಲತ್ತಿಲ್ಲ. ಇಲ್ಲಿ ಹೋಗಿ ಹೇಳತ್ತದ ನಾಚಿಕೆ ಹೇಳ್ತಾನೆ. ಯಾಕೆ ನಾಚಿಕೆ ಹೇಳ್ತಾನೆ ಅಂತ ಬರಲ್ಪಟ್ಟದ ಮನುಷ್ಯನಿಗೆ ನಾಯಿ ಆಗಿದ್ದೆವು. ಲೋಕರಕ್ಷಕನು ಸುಮ್ಮನೆ ಉದಾಹರಣೆ ಹೇಳಿಲ್ಲ. ಈ ಮನುಷ್ಯನ ಬಳಿ ನಾಯಿ ಗುಣ ಲಕ್ಷಣ ಇದ್ದಾವ, ಅದಕ್ಕೆ ನಾಯಿ. ಈ ಮನುಷ್ಯ ಏನಪ್ಪ ನಾಯಿ ಅಪ್ಪಲೆ ಒಳ್ಳತನ. ಇನ್ನೊಂದು ಮಾತು ಗೊತ್ತಾ? ಹಂದಿ ಶೆಲೆ ಅಂತ. ಹಂದಿ ಮುಂದ ಬಂಗಾರ ಮುತ್ತ ಹಾಕ್ದಿರುವೆ ಅಯ್ಯೋ ಬಂಗಾರ ಮುತ್ತವ ಅಂತ ಹೇಳಿ ಜೋಪನಾಗಿ ಗೊತ್ತದ ಇಲ್ಲ. ಅದಕ್ಕೆ ಹಂದಿಗಳು ಮುಂದ ಮುತ್ತುಗಳು ಚೆಲ್ಲಬೇಡರಿ ಎಂಬುದಕ್ಕಾಗಿ ವಾಕ್ಯ ಹೇಳ್ತದ. ಇಲ್ಲಿ ನೋಡ್ತಾ ಇದ್ದೇವೆ ನಿಮ್ಮ ಶರೀರದಾಗ ಯಾವ್ಯಾವ ನೋಡಿಕೊರಿ. ಜಾರತ ಅದನ್ನ, ಬಂಡತನ ಅದನ್ನ, ಹೊಟ್ಟೆ ಕಿಚ್ಚು ಅದನ್ನ, ಜಗಳ ಅದನ್ನ, ಕಕ್ಷಭೇದ ಅದನ್ನ, ವಿಗ್ರಹಾರ್ಧನದ ಯಾವ್ಯಾವ ನೋಡಿಕೊರಿ. ಇಂಥವ್ರಿದ್ದರು ಮಾತ್ರನು ದೇವರ ರಾಜ್ಯಕ್ಕೆ ಒಳ ಹೋಗಲಿಕ್ಕೆ ಎಂಟ್ರಿ ಇಲ್ಲ ಅಮ್ಮ. ಆತನ ಗೇಟ್ ಅಲ್ಲಿ ನಿಲ್ಲಕ್ಕೆ ಎಂಟ್ರಿ ಇಲ್ಲ. ನೀನು ಕೆಲವು ದಿನ ಬದುಕು, ನೀತಿ ನಿಜತೆ ನಂಬಿಗಸ್ತವಾಗಿ ಬದುಕು. ಇಲ್ಲಿ ಹೇಳುತ್ತದ ವಾಕ್ಯ ಹೇಳ್ತದ. ನಿನ್ನ ಶರೀರದ ಕ್ರಿಯೆಗಳು ಯಾವುವು ಅಂದ್ರೆ, ಕ್ರಮಗಳು ಯಾವುವು ಅಂದ್ರೆ, ನಿನ್ನ ಹೊಟ್ಟೆ ಕಿಚ್ಚಿದ್ರು ಬಿ ಪಾಪ ಮಾಡಿನಪ್ಲೇ ಲೆಕ್ಕ, ಜಗಳ ಇದ್ರು ಬಿ ಪಾಪ ಮಾಡಿ ಅಪ್ಲೇ ಲೆಕ್ಕ, ಕೆಕ್ಷ ಬೇಗ ಇದ್ರು ಬಿ ಪಾಪ ಮಾಡಿ ಅಪ್ಲೇ ಲೆಕ್ಕ. ಹೊಟ್ಟೆ ಕಿಚ್ಚಿರ್ತದ. 1-2 ವರ್ಷ ಹಿಡಿದು ನನ್ನ ಸಂಖ್ಯೆ ಯಾರೋ ಜಗಳ ಆಡ್ಯಾರ, ಅವ್ರು ಬಂದು ಮತ್ತೆ ಮಾತಾಡತ್ತಾರ ಅಂತ ತಿಳ್ಕೊ. ನೀ ಮಾತಾಡ್ತಿ ಕರೆಕ್ಟೇ, ಕರೆಕೆ ನೀನು ಒಳಗ ಅವತ್ತಿಗೆ ಬೈದನ್ ಈಕಿ ನನ್ನ ಸಂಗ ಜಗಳ ಆಡ್ಯ, ಅದು ಒಳಗ ಆ ರೀತಿನೇ ಇರ್ತಾನೆ ಇರ್ತೀವಿ. ಇಂಥವ್ರು ದೇವರ ಮಗಳು ಮಗನಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಇಂಥವ್ರು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಚಾನ್ಸ್ ಇಲ್ಲ ಅಮ್ಮ. ಯಾಕಂದ್ರ ಇಲ್ಲಿ ಅಪೊಸ್ತಲ ಹೇಳ್ತಾ ಇದ್ದಾನೆ, ಗಲಾತ್ಯದವ್ರಿಗೆ ಹೇಳ್ತಾ ಇದ್ದಾನೆ, ಬರೆಯಲ್ಪಡ್ತಂತ ಮಾತೇನಾಗಿದೆ ಅಂತಂದ್ರ ಸ್ತ್ರೀಯರ ಬಲ್ಲಿ ಬಾಳ ಹೊಟ್ಟೆ ಕಿಚ್ಚು. ಹೆಣ್ಮಕ್ಳು ಒಂದು 2 ವಿಷಯ, ಹೆಣ್ಮಕ್ಳು ವಿಷಯ 2, ಒಂದು ಕೇಳೋದು, ಒಂದು ಹೇಳೋದು. ಯಾರಿಗೆ ಹೇಳ್ಬೇಡಮ್ಮ. ಒಂದು ಮಾತು ಹೇಳ್ತೆ, ಯಾರಿಗೆ ಹೇಳಲ್ಲ ಅಂದ್ರೆ ಹೇಳ್ತೆ ಆಕೆ ಇಡೀ ರಾತ್ರಿ ನಿದ್ದೆ ಬರಲ್ಲ. ಯಾರಿಗೆ ಹೇಳಲೆ ಹೇಳ್ತೆ. ಆಕೆ ಬ್ಯಾಳಿ ಒಳ್ಳೆ ಗ್ಯಾಸ್ ಮೇಲೆ ಇಟ್ಟ ಬಾಜು ಮನೆ ಹೋಗಿ ಒಂದು ಮಾತು ಗೊತ್ತಾ ಕಮಳಮ್ಮ, ಏನಕ್ಕ ನಂಗೆ ಗೊತ್ತಿಲ್ಲ. ಅಯ್ಯೋ ಫಲನೆ ಬಾಜು ಮಗಳು ಒಡೆಗಳಂತ ನಿಂಗೆ ಗೊತ್ತಿಲ್ಲ. ಯಾರಿಗೆ ಹೇಳ್ಬಾರ್ದು ನೋಡಿ ನಂಗೆ ಗೊತ್ತದ. ಈಕಿನ ಹೊಟ್ಟೆ ಇಳ್ದೋಯ್ತು, ಆಕಿನ ಹೊಟ್ಟೆ ಉಬ್ಬಿತು. ಆಕೆ ಯಾರಿಗೆ ಹೇಳ್ಬಾರ್ದಲ್ಲ. ಮತ್ತೆ ಬಾಜು ಮನೆ ಹೋಗಿ ಅಕ್ಕ ಒಂದು ಮಾತು ಹೇಳ್ತೆ ಕೇಳಿಸ್ಕೊತ್ಯಾ? ಏನ್ ಮಾತು? ಯಾರಿಗೆ ಹೇಳ್ಬೇಡ ಅಂದ್ರೆ ನಾ ಹೇಳ, ಯಾರಿಗೆ ಹೇಳಲ್ಲ ಅಂದ್ರೆ ಹೇಳ್ತೆ. ಯಾರಿಗೆ ಹೇಳಲ್ಲಪ್ಪ. ಸರಿ, ಫಲಾವಣೆ ಮಗಳು ಹೀಗಂತ ಆಕಿನ ಹೊಟ್ಟೆ ಇಳಿತು, ಮತ್ತೆ ಈಕಿನ ಹೊಟ್ಟೆ ಉಬ್ತು.
ಹಾಗೆ ಯಾರು ಹೇಳಲ್ಲ ಅನ್ಕೋತೀನಿ, ಊರೆಲ್ಲ ನೊಲ್ಲಿನೇ ಆಯ್ತು. ಹಲ್ಲೆಲೂಯಾ. ಅದು ದೇವರ ಮಕ್ಕಳಲ್ಲ, ಗುಣಲಕ್ಷಣನಾ? ದೇವರ ಮಕ್ಕಳು ಅನಿಸಿಕೊಳ್ಳುವರ? ದೇವರ ಮಕ್ಕಳಾಗಲಿಕ್ಕೆ ಹೇಗೆ ಸಾಧ್ಯ ಅಮ್ಮ? ಆತನ ಹೆಸರೆಲ್ಲ ಎತ್ತಲಕ್ಕೆ ಯೋಗ್ಯತೆ ಯಾರು ನೀನು? ಇವೆಲ್ಲ ಕ್ರಿಯೆಗಳಿದ್ರು ಮಾತ್ರ ನಿಮ್ ದೇವರ ಮಗಳಾಗ್ಲಿಕ್ಕೆ ಸಾಧ್ಯತೆ. ಇವೆಲ್ಲ ಯೌವನಸ್ಥರಿದ್ದೀರಿ, ನಿಮ್ಗೆ ನೋಡಿ ಸಂತೋಷ. ಕರೆಕೆ ಯೌವನಸ್ಥರಿಗೆ ಇಲ್ಲಿ ತುಂಬಾ ಪ್ರಾಮುಖ್ಯ ಬರೆಯಲ್ಪಟ್ಟಿದೆ. ಯೌವನಸ್ಥರು ಯಾವ ರೀತಿಯಾಗಿ ಬಿದ್ದೋಗುತ್ತಾರೆ, ಯೌವನಸ್ಥರು ಜಾಸ್ತಿ ತಲ್ಲಿ ಪ್ರೀತಿ ಮಾಡೋಣ. ಯೌವನಸ್ಥರ ಕಾಲದಲ್ಲಿ ಯಾವ ತಲ್ಲಿ ಸೃಷ್ಟಿಕರ್ತನನ್ನು ಸನ್ಮಾನಿಸಬೇಕು, ಆತನನ್ನು ಸ್ತುತಿಸಬೇಕು, ರೈಟ್. ಬಟ್ ನಿಮ್ಮ ನಡವಳಿಕೆ ಜಾಗೃತದಿಂದ, ನಿಮ್ಮ ಶರೀರ ಆಸೆಗಳಿಂದ ಸುಟ್ಟಾಗ್ಬೇಕು, ಶರೀರ ಕೋರಿಕೆಗಳನ್ನು ಸುಟ್ಟೋಗ್ಬೇಕು. ಶರೀರ ಆಸೆ ತಂದೆಗೆ ಇಷ್ಟ ಇಲ್ಲ ಪ್ರಿಯರೇ. ಯಾಕಂದ್ರೆ ನಾ ಮಾತಾಡ್ತಾ ಇಲ್ಲ, ತಂದೆ ಮಾತಾಡ್ತಾ ಇದ್ದಾರೆ. ತಂದೆ ದೇವರವಾಗಿ ಮಾತಾಡ್ಲತ್ತದ. ಯಾಕಂದ್ರೆ ಆತನು ನಮ್ಮನ್ನು ಕರೆಯಲ್ಪಟ್ಟಿದಂತ ದೇವರಾಗಿದ್ದಾನೆ, ವಿಮೋಚಿಸಲ್ಪಡುವಂತ ದೇವರಾಗಿದ್ದಾನೆ. ನಂಗೆ ಬ್ರದರ್ ಇಲ್ಲಿಗೆ 2-3 ಸರಿ ಪಾಪ 3 ವಾರ ಬರ್ಬೇಕಂತ ಹೇಳ್ತಾ ಇದ್ದರು. ನಂಗೆ ಬರ್ಲಿಕ್ಕಾಗಿಲ್ಲ. ಅಲ್ಲಿ ಜೈರಬ್ಬದ ಆ ಕಡೆ ನನ್ನ ಪರಿಚಯ ಭಾಳ ಚಿಕ್ಕದಾಗಿ ನಾನು ಸಾಕ್ಷಿ ಇರುತ್ತೆ. 2004, 2003 ಆಗ ನಾ 8th 9th ಕ್ಲಾಸ್ ಇದ್ದೆ. ಇವತ್ತು ನಿಂತು ಹೇಳಬೇಕಾಗಿದ್ದಾದರೆ ಆತನ ಕೃಪೆ ನನ್ನ ಮೇಲೆ ಅಪಾರವಾಗಿದೆ ಪ್ರಿಯ. ಆಗ ನಾವು ಜಾಸ್ತಿ ಈ ದೇವರನ್ನು ನಂಬ್ಕೊಂಡಿಲ್ಲ, ಹಿಂದೂ ಪ್ರಕಾರ ಟೈಪ್ ನಡೀತಿದ್ದೆವು. ಅಂಥ ಸಮಯದಲ್ಲಿ ಅನಾರೋಗ್ಯ ಆಗಿದೆ. ನನ್ನ ಸಾಕ್ಷಿ ಕೇಳಬೇಕಾಗಿದ್ದದ್ರ ಕಮಟಣದಾಗ ಶರಣಪ್ಪ ಕುಡು ಪಾಸ್ಟರ್ ಅವ್ರ ಹರ ಅವ್ರಿಗೆ ಕೇಳ್ಬೋದು. ಬೀದರ್ ಸುತ್ತಮುತ್ತ ಬಾರಹಳ್ಳಿ ಎಲ್ಲ ಗೊತ್ತದ. ನನ್ನ ಡಾಕ್ಟರ್ ರಿಪೋರ್ಟು ಈಕಿ ಸತ್ತೋಗ್ಯಾಳ, ಇನ್ನ ಎಲ್ಲವ ಡಾಕ್ಟರ್ ರಿಪೋರ್ಟು ಸತ್ತೋಗ್ಯಾಳ ರಿಪೋರ್ಟ್ ಇನ್ನವ ನಮ್ಮ ಪೆಟ್ಟಿದಾಗವ. ನಿಮ್ಗೆ ಡೌಟ್ ಇದ್ರೆ ಯಾರು ಬಂದು ನೋಡ್ಬೋದು. ಸರಿ ಅಂತೇಳಿ ಅದಕ್ಕಿಂತ ಮುಂಚೆ ನಮ್ಮ ಸಿಸ್ಟರ್, ನಮ್ಮ ಅಕ್ಕಗೆ ತುಂಬ ಬಾನಮತಿ ಇತ್ತು. ಭಾಳಷ್ಟು ಪಾಸ್ಟಬಲ್ ತೆಗೆದುಕೊಂಡು ಹೋಗಿರ ಕಡಿಮೆ ಆಗಿದೆ. ಆಗ ಯೇಸು ಕ್ರಿಸ್ತನೆಂಬುದೇ ಗೊತ್ತೇ ಇದ್ದಿಲ್ಲ, ದೇವರಂತೆ ಗೊತ್ತೇ ಇಲ್ಲ. ಅಂಥ ಸಮಯದಲ್ಲಿ ಎಲ್ಲ ತಿರುಗಿ ಸೋತೋಗಿ ಫಲನೆ ಸೇವಕರು ಒಳ್ಳೆಯಲ್ಲ ಅಂತೇಳಿ ಹೋದ ತಕ್ಷಣ ನಮ್ಮ ಅಕ್ಕಗ ಭಯಂಕರವಾದ ಭಾನುಮತಿ, ಬಟ್ಟೆ ಬಿಟ್ಟು ಓಡ್ತೇಳು ನಮ್ಮ ಅಕ್ಕ. ಅಂತ ಭಾನುಮತಿ ಹೈದ್ರಾಬಾದ್ಲಿಂದ ಬರುವಂಥ ಆನಂದ್ಪಾಲ್ ರಾಜಲಕ್ಷ್ಮಣ ಪಾಸ್ಟಬಲ್ ಮೂಲಕ ಕಡಿಮೆ ಆಗಿಲ್ಲ. ಅದೇ ಪ್ರಕಾರ ನಮ್ಮ ಮಮ್ಮಿ ಹಾಸ್ಪಿಟಲ್ ಸತ್ತರ ತಕ್ಷಣನೇ ಎಲ್ಲ ಯಾವ ರೀತಿಯಾಗಿ ಸತ್ತಿನಾಗ ಯಾವ ರೀತಿ ವ್ಯವಸ್ಥೆ ಮಾಡ್ತಾರಲ್ಲ, ಬೆಂಕಿ ಹಾಕೋದು, ಟೆಂಟ್ ಹಾಕೋದು, ನೆಂಟ್ರಿಗೆ ಆ ಥರನೇ ಎಲ್ಲ ಆಗಿತ್ತು. ಅಂಥ ಸಮಯದಲ್ಲಿ ನಮ್ಮ ತಾಯಿ ಸೈಡಿಗೆ ಕುಂತು ಪ್ರಾರ್ಥಿಸಿದಾಗ ಆಕೆಗೆ ವಾಣಿ ಆಗತ್ತದ. ಆ ಸೇವಕರು ಬಂದು ಪ್ರಾರ್ಥಿಸುವ ತನಕ ನಿನ್ನ ಮಗಳಿಗೆ ಸಮಾಧಿ ಮಾಡಬೇಡ. ಸೇವಕರು ಯಾರು ಗೊತ್ತಿಲ್ಲ, ಸ್ಟಾರ್ಟಿಂಗ್ 1 ಸರಿ 2 ಸರಿ ಹೋಗಿದ್ದೇವೆ ಅಷ್ಟೇ. ಸರಿ ಅಂತ ಹೇಳಿ ನಮ್ಮ ತಾಯಿ ಅವ್ರ ಸೇವಕರು ಹೈದ್ರಾಬಾದ್ ಪಾಸ್ಟರ್ ರಾಜಲಕ್ಷ್ಮಿ ಪಾಸ್ಟರ್ ಅವರು ಬಂದು ಮುಂಜಾನೆ 10 ಗಂಟೆಗೆ ಬಂದು 3 ಗಂಟೆ ತನಕ ಪ್ರಾರ್ಥನೆ ಮಾಡಿದಾಗ 3 ಗಂಟೆಗೆ ನಾನು ಜೀವಿತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನಾನು ಕಾನ್ಸ್ಟೇಬಲ್ ಡ್ಯೂಟಿ ಮಾಡಿದೆ. ಭಾಳಷ್ಟು ಆಸೆಗಳು ಇದ್ದು, ಕರ್ಕೆ ಎಲ್ಲ ಆಸೆ ಸೈಡಿಗಿಟ್ಟು ಈ ಲೋಕದಾಗ ಎಲ್ಲ ವ್ಯರ್ಥ ಅದಂತೇಳಿ ನಾನು ದೇವರ ರಾಜ್ಯಕ್ಕಾಗಿ ನಿಂತಿದ್ದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಗೆ ನೋಡ್ತಾ ಇದ್ದೆ ತುಂಬ ಸಂತೋಷ. ಇವತ್ತು ನಾವು ಇಷ್ಟಪಡೋದು ಒಂದೇ, ಸ್ತ್ರೀಯರು, ಬ್ರದರ್ಸು, ಸಿಸ್ಟರ್ ಇರುವಂಥವ್ರು. ಪಾಪ ಎಂಬುದು ತುಂಬ ಭಯಂಕರವಾದ ಪಾಪವಾಗಿದೆ. ಹೊಟ್ಟೆಗಿಚ್ಚು ತುಂಬ ಡೇಂಜರ್ವಾಗಿದೆ. ನಾವು ಪ್ರೀತಿ ಒಬ್ಬರಿಂದ ಒಬ್ಬರು ಪ್ರೀತಿ ಹಂಚಿಕೊಳ್ಳೋದಿಲ್ಲ ಅಂತಂದ್ರ ಇಲ್ಲ. ಒಂದು ವಿಷಯ ಪಾಪದ ವಿಷಯ ಇರುತ್ತೆ. ಪಾಪವು ಮನುಷ್ಯ ಯಾವ ರೀತಿಯಾಗಿ ಜೈಂಟ್ ಆಯ್ತದ. ಪಾಪ ಬಿಡಬೇಕಾದ್ರೆ ಮನುಷ್ಯ ಏನ್ ಮಾಡ್ಬೇಕು? ನಂಬರ್ 1, ಪಾಪದಿಂದ ಮನುಷ್ಯನು ದೂರ ಆಗ್ಬೇಕಾಗಿದ್ದಾದ್ರೆ ಏನ್ ಮಾಡ್ಬೇಕು? 10 ನಿಮಿಷ ಆಗ್ತಾ ಟೈಮ್. ನಂಗೆ ಟೈಮ್ ಎಷ್ಟು ಗೊತ್ತಿಲ್ಲ, ಜಸ್ಟ್ 10 ನಿಮಿಷ ಮುಗ್ತೆ. ಮನುಷ್ಯ ಪಾಪದಿಂದ ಬಿಡುಗಡೆ ಆಗ್ಬೇಕಾಗಿದ್ದಾರೆ ನಂಬರ್ 1 ಮನುಷ್ಯ ಏನ್ ಮಾಡ್ಬೇಕು? ಇದು ಪ್ರಶ್ನೆ ನಿಮ್ಮ ಮಧ್ಯದಲ್ಲಿ. ಏನ್ ಮಾಡ್ಬೇಕ್ರಿ ಹೇಳ್ಬೋದು?
ದೇವ್ರ ವಾಕ್ಯ ಅನುಸಾರ. ಮತ್ತೊಬ್ಬರು ಮನಪೂರ್ವಕ. ಮತ್ತೆ ನಿಮ್ಮಲ್ಲಿ ಇದಂತ ಪ್ರಶ್ನೆ ಉತ್ತರಗಳು ಹೊರ ಬಂದ್ರೆ ಮಾತ್ರನೇ ಮಾತಾಡಕ್ ಚಾನ್ಸ್ ಇರ್ತದೆ. ಸರಿ, ಒಂದು ಉದಾಹರಣೆ ತೋರಿಸ್ತೇನೆ ನಿಮ್ಮ ಹತ್ರ. ಮನುಷ್ಯ ಪಾಪ ಬಿಡಬೇಕಾಗಿದ್ರೆ, ಪಾಪ ಮರಣದಿಂದ ಮನುಷ್ಯ ದೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾಪದಿಂದ ದೂರ ಆಗ್ಬೇಕಾದ್ರ ಏನ್ ಮಾಡ್ಬೇಕು? ಯಾವ್ದಾದ್ರೂ ಪಾಪ ಮಾಡ್ತಾನೆ ಮನುಷ್ಯ, ಮರಣ ಸಮೀಪವಾಗುತ್ತದ. ಒಂದ್ಸಾರಿ ಮೂಗರು ಉದಾಹರಣೆ ಹೇಳ್ತಿದೆ ನೋಡ್ರಿ. ಪಾಪ ಯಾವ ರೀತಿಯಾಗಿ ಮನುಷ್ಯ ಜೈಂಟ್ ಆಯ್ತದ. ಅಲ್ಲಿ ಎಲ್ಲಿದ್ರಮ್ಮ? ಉದಾಹರಣೆ ಹೇಳ್ತಿದ್ದೆ ನೋಡ್ರಿ. ನಂಬರ್ 1 ಪಾಪ. ಈ ಪಾಪ ಲೋಕ ಕ್ರಿಯೆಗಳವ, ಎಲ್ಲವ ಲೋಕ ಕ್ರಿಯೆಗಳು, ಲೋಕ ಆಸೆ, ಲೋಕದಲ್ಲಿರುವಂತ ಎಲ್ಲ ಈ ಮನುಷ್ಯನೊಳಗೆ ತುಂಬಿಕೊಂಡ. ಈ ತುಂಬಿಕೊಂಡ ನಂತಾಗ ಈ ಪಾಪ ಏನಾಗ್ಯದ, ಮನುಷ್ಯಗೆ ಜೈಂಟ್ ಆಗ್ಯದ. ಮನುಷ್ಯಗೆ ಜೈಂಟ್ ಆಗ್ಯದ. ಈ ಜೈಂಟ್ ಆಗಿದ್ಮೇಲೆ ಇವ್ರಿಬ್ಬರು ದೋಸ್ತನಾಗ್ಯದ. ಇವ್ ಬಿಡ್ಲಕ್ ಕಷ್ಟ ಆಗ್ಲತ್ತ. ಭಾಳ ಜನ ಹೇಳ್ತಾರ ಅಪ್ಪ ಪಾಪಲಿಂದ ಬಿಡುಗಡೆ ಆಗಂದ್ರೆ ಆಗಲ್ಲ. ಯಾಕಂದ್ರೆ ಇವ್ರಿಬ್ಬರು ದೋಸ್ತನ ಗಟ್ಟಿ ಅಲ್ಲ, ಬಿಡ್ಲಕ್ ಆಯ್ತಾ ಇಲ್ಲ. ಸರಿ, ಪಾಪ ಬಂದ ತಕ್ಷಣ ಇವ್ರು ಜೈಂಟ್ ಆದ್ರು. ಪಾಪದಿಂದ ರೋಗ ಬರ್ತದ. ರೋಗ ಜೈಂಟ್ ಆಯ್ತು. ರೋಗ ಜೈಂಟ್ ಆದ ನಂತರ ಮರಣ ಜೈಂಟ್ ಆಯ್ತು. ಒಂದು ಮನುಷ್ಯಗೆ ಎಷ್ಟು ಜೈಂಟ್ ಅವ ರೀ? 3 ಜೈಂಟ್ ಅವ. ಪಾಪ ಅದ, ರೋಗ ಅದ, ಮರಣ. ಈ ಮನುಷ್ಯನು ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರ, ಈ ಮರಣದಿಂದ ಬಿಡುಗಡೆ ಆಗ್ಬೇಕಾದ್ರ ನಂಬರ್ 1 ಮನುಷ್ಯ ಏನ್ ಮಾಡ್ಬೇಕು ಹೇಳ್ರಿ? ಸಣ್ಣ ಉದಾಹರಣೆ ಅದ. ಈ ಮನುಷ್ಯ ಮರಣದಿಂದ ಪಾರಾಗಬೇಕಾದ್ರ, ಯಾಕಂದ್ರೆ ಜೈಂಟ್ ಆಗಿ ಒಂದ್ರ ಒಂದು ಸಿಕ್ಕಿಕೊಂಡು ಬಿಡ್ತಾ ಇಲ್ಲ. ಇವರು ಒಂದ್ ಮನುಷ್ಯಗೆ ಮುಗ್ಗುರಾಗಿ ಅಳಿತಾ ಇದ್ದಾರ. ಮುಗ್ಗುರು ಬಲ ಬೇರೆ, ಒಬ್ಬರ ಬಲ ಬೇರೆ. ಹಾಗಾಗಿ ಈ ಪಾಪ ಮನುಷ್ಯನು ರೋಗದಿಂದ ಪಾರಾಗಬೇಕು, ಮರಣದಿಂದ ಪಾರಾಗಬೇಕಾದ್ರ ಈ ಮನುಷ್ಯ ಪಾಪ ಬಿಡಬೇಕಾಗಿದ್ದಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಪಾಪ ತೆಗೆದೆ. ಪಾಪ ಹೋದ ನಂತರ ಈ ರೋಗದ ಏನು ಕೆಲಸ ಇರಲ್ಲ, ಜಸ್ಟ್ ದೂರ ಮನುಷ್ಯ ಫ್ರೀ ಆಗಿತ್ತು ನೋಡಿ. ಯಾಕೆ ಮನುಷ್ಯ ಪಾಪ ಇತ್ತೋ ರೋಗ ಜೈಂಟ್ ಆಗಿತ್ತು. ಆ ರೋಗ ಹೋದ ತಕ್ಷಣ ಸ್ವಲ್ಪ ರಿಲೀಫ್ ಆಗ್ಯಾನ ಮನುಷ್ಯ. ಈ ರಿಲೀಫ್ ಆಗಿದ್ಮೇಲೆ ಈ ದೂರ ಆಗ್ಲತ್ತದ. ಆಕಿ ಆಗುಲ್ಲ. ಈ ದೂರ ಆಗ್ಲತ್ತದ ಅಂತ ಹೇಳಿ ಏನ್ ಮಾಡ್ತದ, ಪಾಪನೇ ಹೋಗ್ಯದ, ರೋಗನೇ ಹೋಗ್ಯದ, ನಾ ಯಾಕಿರ್ಲಿ ಅಂತೇಳಿ ರೋಗ ಬರೋದು. ಈ ರೋಗ ಹೋಗಿದ್ಮೇಲೆ ಆ ಮನುಷ್ಯ ಆಸ್ಮನ್ ಫಾಲ್ಟ್ ಆಯ್ತು. ಮನುಷ್ಯ ಎಳೆಲ್ಲ ನಿಲ್ತಾ ಇಲ್ಲ, ಮನುಷ್ಯ ಗುಂಜುಕಬೇಕೆಂಬುದಕ್ಕಾಗಿ ಮರಣ ಎಳೆಲೆತ್ತದ. ಕರ್ಕೆ ಮರಣ ಎಳೆಲೆಗ ನಿಲ್ತಾ ಆಗ್ತಾ ಇಲ್ಲ. ಯಾಕ? ಫಸ್ಟ್ ಮನುಷ್ಯ ಏನ್ ಮಾಡ್ಯಾನ? ಪಾಪ ತೆಗೆದಕ್ಕೆ, ರೋಗ ತೆಗೆದಕ್ಕೆ. ರೋಗ ಹೋದ ತಕ್ಷಣ ಮರಣ ಹೋಗುತ್ತದ. ಹಾಲೆಲೂಯಾ. ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋಣ. ಒಂದು ಮನುಷ್ಯಗೆ ಆ ರೀತಿ ವಸ್ತು ಜೈಂಟ್ ಆಗಿರ್ತಾವ ಪ್ರಿಯರಿಗೆ, ಗೊತ್ತಾ? ಪಾಪ, ರೋಗ, ಮರಣ, ಅವು 3 ಮನುಷ್ಯಗ ಜೈಂಟ್ ಆಗುತ್ತಾವ. ಮನುಷ್ಯ ಪಾಪದಿಂದ ಬಿಡುಗಡೆ ಆಗ್ಬೇಕ, ಮರಣದಿಂದ ಬಿಡುಗಡೆ ಆಗ್ಬೇಕಂದ್ರೆ ನಂಬರ್ 1 ಏನ್ ಮಾಡ್ಬೇಕ್ರಿ? ಪಾಪ ತೆಗೆದಾಕ್ಬೇಕು. ಏನ್ ತೆಗಿಬೇಕಮ್ಮ? ನಿಮ್ ಬಾಯಿಲಿಂದ ಹೇಳ್ರಿ. ಪಾಪ ತೆಗೆದಾಕಬೇಕು. ಪಾಪ ತೆಗೆದಾಕ್ದ್ರೆ ಮಾತ್ರನೇ ರೋಗದ ಕೆಲಸ ಇರೋದು. ರೋಗ ಬಿಟ್ಟು ಹೋಗುತ್ತದ. ರೋಗ ಬಿಟ್ಟು ಹೋಗೋದ ತಕ್ಷಣನೇ ಮರಣದ ಏನ್ ಕೆಲಸ ಇರೋದು? ಮರಣವು ಬಿಟ್ಟು ಹೋಗುತ್ತದ. ನೀನು 100 ವರ್ಷ ಸುಖವಾಗಿ ಬಾಳ್ವೆ. ಇವತ್ತು ನಾವು ಸಂದೇಶ ಕೊಡೋದೆಲ್ಲ ಪಾಪುಲೇಶ. ಏಸು ಮಂದಿ ಪರಲೋಕ ರಾಜ್ಯ ಹೋಗೋದು ನನಗೆ ಬೇಕಾಗಿಲ್ಲ. ಏಸು ಮಂದಿ ಗೊತ್ತು ಪಾಪದಿಂದ ಬಿಡುಗಡೆ ಆಗುತ್ತಾರೆ, ಅದು ನನಗೆ ಬೇಕು. ಹಾಲೆಲೂಯಾ, ಹಾಲೆಲೂಯಾ. ದೊಡ್ಡ ದೊಡ್ಡ ಸಭೆದಾಗ ಹೇಳ್ತಾರ ಏಸು ಮಂದಿ ಪರಲೋಕ ಹೋಗಿದ್ದೀರ ಅಂತ ಹೇಳ್ತಾರ. ಸುಳ್ಳೂರು ಮೋಸರು ಎಲ್ಲರ ಕೈ ಎತ್ತುತ್ತಾರ. ಆ ತರ ಅಲ್ಲ. ನೀವು ನಿಜವಾದ ದೇವರ ಮಕ್ಕಳಾಗಿದ್ದಾದರೆ ಜಾಲಿ ಇಲ್ಲ, ನಿಜವಾಗಿ ಒರಿಜಿನಲ್ ಅಪ್ಲೇನೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯಾಸ ಪಡು. ಆತನ ಮಗಳಾಗ್ಲಿಕ್ಕೆ ಮಗನಾಗ್ಲಿಕ್ಕೆ ಇಷ್ಟಪಡು. ಆತನಲ್ಲಿರುವಂತ ಗುಣಲಕ್ಷಣ ಹೊಂದಿಕೋ. ಆಗ ತಂದೆ ನಿನ್ನನ್ನು ಪ್ರತ್ಯೇಕವಾಗಿ ಆಶೀರ್ವಾದ ಮಾಡುತ್ತ, ಪ್ರತ್ಯೇಕವಾಗಿ ಉನ್ನತ ಮಟ್ಟಿಗೆ
ಆಶೀರ್ವಾದ. ಲಾಸ್ಟ್ ಮಾತು ಹೇಳಿ ಮುಗಿಸ್ತೆ ಒಂದ್ಸರಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಬಸ್, ನೀನು ವಾಕ್ಯಾನುಸಾರ ನಡೆಯಲಿ, ನೀ ಭೂಮಿ ಮೇಲೆ ಎಲ್ಲಾ ಜನಗಳಿಂದ ಉನ್ನತ ಸ್ಥಾನಕ್ಕೆ ಬರಲಿ. ಈಗೀಗೂ ಕ್ರಿಶ್ಚಿಯನ್ನರು ಈಗೀಗ ಜನರೇ ಡೆವಲಪ್ ಆಗ್ಲತ್ತಾರ. ಇಂದಲ್ಲಿ 100 ರೂಪಾಯಿ ಇದ್ರೆ ನನಗಿಂತ ಯಾವ ಸಾವುಕಾರು ಇಲ್ಲ, ಒಂದು 1000 ರೂಪಾಯಿ ಇದ್ರೆ ನನಗಿಂತ ಸಾವುಕಾರು ಯಾರಿಲ್ಲ. ಇಲ್ಲಿ ವಾಕ್ಯ ಹೇಳ್ತದ, ನೀನು ನಿನ್ನ ದೇವರ ಯಾವ್ಯಾವ ಮಾತು ಸುರದನ್ನ ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವಂತ ಎಲ್ಲಾ ಜನಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ. ಹಾಲೆಲೂಯ. ಬಡತನ ಇರುವುದಿಲ್ಲ, ರೋಗ ಇರುವುದಿಲ್ಲ, ಶಾಪ ಇರುವುದಿಲ್ಲ. ನೀನು ಆತನ ಮಾತೇನ್ ಮಾಡು, ಶ್ರದ್ಧೆಯಿಂದ ಕೇಳು. ಎಲ್ಲಿ ತನ ನಿನ್ನ ಶ್ರದ್ಧೆಯಿಂದ ಕೇಳಲು, ಎಲ್ಲಿ ತನ ನೀನು ತಂದೆಯಿಂದ ಬೇಕಾಗಿದ್ದದೊಂದು ಬಹುಮಾನ ಹೊಂದಿಕೊಳ್ಳಲಿ. ತಂದೆಯಿಂದ ಬಹುಮಾನ ಹೊಂದಿಕೊಳ್ಳಬೇಕಾಗಿದ್ದಾದರೆ ಇನ್ನು ವಾಕ್ಯ ಹೇಳುವುದಾಗಿದೆ, ನೀನು ನಿನ್ನ ತಂದೆಯ ಆತನ ಮಾತು ಶ್ರದ್ಧೆಯಿಂದ ಕೇಳು. ಕೇಳಿ ಆತನ ಆಜ್ಞೆ ಪ್ರಕಾರವಾಗಿ ನಡೆದಿದ್ದಾದರೆ ಭೂಮಿ ಮೇಲಿರುವಂತ ಎಲ್ಲಾ ಜನಗಳಿಗಿಂತ ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರುತ್ತೇನೆ. ಉನ್ನತ ಸ್ಥಾನದಾಗ ಯಾರ್ಯಾರೀ? ಇವತ್ತು ಮುಸ್ಲಿಂ ನೋಡೋಣ, ಅವ್ರದೇ ಬಿಸ್ನೆಸ್, ಅವ್ರದೇ ದುಕಾನ್, ಅವ್ರದೇ ಎಲ್ಲ, ಅವ್ರೊಂದು ಕ್ರಮಶಿಕ್ಷಣದಾಗ. ಇವತ್ತು ಬಿಸ್ನೆಸ್ಗಳೆಲ್ಲ ಅವ್ರದೇ ಅವ. ಯಾರು ನಮ್ ಬಿಸ್ನೆಸ್ ಅವ? ಯಾರು ದೊಡ್ಡ ದೊಡ್ಡ ದುಕಾನ್ಗಳು ಅವ, ದೊಡ್ಡ ದೊಡ್ಡ ಕಂಪನಿ ಅವ? ಇಲ್ಲ. ಅವರು ಅವ ಅಲ್ಲ ಇಲ್ಲ ಅಂತಾನೆ, ಇಲ್ಲ ಅಂತಾನೆ, ರೈನ್ ಇಲ್ಲ ಅಂತಾನೆ, ಬಿಸಿಲಿಲ್ಲ ಅಂತಾನೆ, ಕರಿಕೆ ಕ್ರಮ ಮಾತ್ರ ಫಾಲೋ ಮಾಡ್ತಾನೆ. 5 ಗಂಟೆಗೆ ಮಸ್ಕಿನ ಮಗ ಜಪ ಮಾಡಿ ಹೇಳಂದ್ರೆ ಇವಾಗ ಹೇಳಕ್ ಆಗಲ್ಲ. ಇವತ್ತು 5 ಗಂಟೆಗೆ ಅವರೆಲ್ಲ ದಿನಕ್ಕೂ 5 ಸಾರಿ ನಮಾಜ್ ಬಿಡ್ತಾರೆ. ನಮಾಜ್ ಅಂದ್ರೆ ಪ್ರಾರ್ಥನೆ. ಇಲ್ಲಿ ವಾಕ್ಯದಾಗ ಹೇಳ್ತದ, ದಿನಕ್ಕೂ ದಾವಿದು 7 ಸಾರಿ ಪ್ರಾರ್ಥನೆ ಮಾಡ್ಯಾನ. ಅದೇ ಪ್ರಕಾರ ಅವರು ರೂಟೀನ್ ಹೋಗ್ತಾ ಇದ್ದಾರೆ. ಕ್ರಮಶಿಕ್ಷಣೆ ಫಾಲೋ ಅದ. ನಮ್ಮಲ್ಲಿ ಕ್ರಮಶಿಕ್ಷಣೆ. ಇಡೀ ದೇಶ ಒಂದೇ ಸಾರಿ ನಮಾಜ್ ಆಗ್ತದೆ. ಇವತ್ತು ಇಡೀ ದೇಶ ನಾವೆಲ್ಲ ಒಂದೇ ಸಾರಿ ಪ್ರಾರ್ಥನೆ ಮಾಡಿದಾಗ, ಎರಿಕೋ ಗೋಡೆ ನಡಗಿತ್ತು ಒಂದೇ ಮನಸ್ಸಲ್ಲಿ ಪ್ರಾರ್ಥಿಸಿದಾಗ, ಇವತ್ತು ಪೂರ ಗ್ರಾಮನೇ ನಾವು ಇಡೀ ದೇಶನೇ ಕದಲಿಸಬಹುದು. ಮನಸ್ಸು ಒಂದಾಗಿದ್ರೆ ಮಾತ್ರ. ನೀನು ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡು. ಎರಿಕೋ ಗೋಡೆ ನಡಗಿತ್ತು ಎಂಬುದಕ್ಕಾಗಿ ನೋಡುತ್ತೇವೆ. ಇವತ್ತು ಏಕವಾಗಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರ ರೋಗಿಗಳನ್ನು ಈ ಕ್ಷಣದಲ್ಲಿ ಬಿಟ್ಟು ಹೋಗುವುದಾಗಿದೆ. ಅದು ಎಂತ ಭಯಂಕರವಾದ ವ್ಯಾಧಿ ಇರಲಿ, ಕ್ಯಾನ್ಸರ್ ಇರಲಿ, ಏಡ್ಸ್ ಇರಲಿ, ದುರಾತ್ಮ ಶಕ್ತಿ ಇರಲಿ, ಮಾಟಮಂತ ಶಕ್ತಿ ಇರಲಿ, ನನ್ನಲ್ಲಿ ಬರುವಂತ ಕೇಸ್ ಅವೇ. ನನ್ನ ಮಂದಿರಕ್ಕೆ ಬರುವ ಅವೇ ಕೇಸ್ ಜಾಸ್ತಿ. ತಂದೆ ಕೇಳಿದ ಫೋನಲ್ಲಿ ಲಾಕ್ಡೌನ್ದಾಗ ಐತೆ, ತಂದೆ ಭಯಂಕರ ಅದ್ಭುತ ಮಾಡ್ಯಾರ. ಕರೋನಾ ವೈರಸ್ ಬಂದಾಗ ಯಾರಿಗೆ ಮುಟ್ಟಬಾರ್ದು ಎಂಬುದು ನಮ್ ಚರ್ಚ್ ಬಂದೇ ಆಗಿಲ್ರಿ. ಅನೇಕ ಜನರು ಬರ್ತಾರೆ. ಹೋಗ್ಯಾರ. ಮಸ್ಕಿನ 4 ಗಂಟೆ ಇತ್ತು, ಪೊಲೀಸರು ಇರ್ತಾರೆ, 4 ಗಂಟೆಗೆ ಎದ್ದು ಭಾಗವಹಿಸ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾನು ಆಸೆ ಪಡುವುದು ಒಂದೇ, ನೀನು ನಿಜವಾಗಿ ತಂದೆ ದೃಷ್ಟಿಯಲ್ಲಿ ನೀತಿ ನಿಜತೆಯಾಗಿ ಬಾಳು. ಪಾಪ ಎಂಬುದು ನಿನ್ನ ಹೃದಯದಲ್ಲಿ ಇದ್ದರು ಯಾಗಾದ್ರೂ ಪಾಪ ಮಾಡ್ತೀಯೋ ರೋಗ ಬರ್ತದೆ. ರೋಗ ಹಿಂದು ಮರಣ ಬರ್ತದೆ. ಅದಕ್ಕಾಗಿ ಪಾಪ, ರೋಗ ಇವೆಲ್ಲ ಹೋಗ್ಬೇಕಾದ್ರೆ ಮೊದಲನೇದಾಗಿ ತಂದೆ ದೃಷ್ಟಿಯಲ್ಲಿ ನೀನು ನಿಷ್ಕಳಪ ಹಾಗೆ, ಪಾರಿವಾಳ ಹಾಗೆ ಇರ್ಬೇಕು. ಪಾರಿವಾಳ ಇದ್ದಾಗ ಮಾತ್ರನೇ ತಂದೆ ನಿನ್ನನ್ನು ಮುಟ್ತಾನೆ. ಇವತ್ತು ಬಹಳ ಜನರು ದುಃಖದಾಗಿದ್ದೀರಿ, ರೋಗದ ಇದ್ರೆ ನನಗೆ ಗೊತ್ತಾಗತ್ತದ. ನಿಮ್ಮ ಮುಖದ ನೋಡಿದ ತಕ್ಷಣನೇ ಗೊತ್ತಾಗತ್ತದ. ನನಗೆ ಆತ್ಮ ಪ್ರಯಾಣಿಪದ ಮತ್ತೊಬ್ಬರು ಚರಿತ್ರೆ ಹೇಳ್ತೀನಿ, ನಾ ಪೂರ್ತಿನಿ. ತಂದಿನ ಕೊಟ್ಟಂತ ವರದ, ತಂದೆ ಕೊಟ್ಟಂತ ನನಗೆ ಸಸುತೆ ವರದ. ತಂದೆ ನಿನ್ನ ಮುಖ ನೋಡಿದ ತಕ್ಷಣ ನೀನು ಯಾವ ಟೈಮಿಗೆ ಏನು ಮಾಡಿದಿ, ಎಲ್ಲಿ ಮಾಡಿದಿ ಎಲ್ಲ ಚರಿತ್ರೆ ಹೇಳ್ತೀನಿ. ಅದು ತಂದೆ ಕೊಟ್ಟಿನ ನನಗೆ ವರದ. ಅದಕ್ಕಾಗಿ ತಂದೆ ಇಲ್ಲಿ ತನ ಅದಕ್ಕಾಗಿ ಪ್ರಿಯ ಸಹೋದರರೇ, ಇನ್ನೊಂದು ಮಾತು ನೋಡಿಕೊಳ್ಳ್ರೆ, ಟೈಮ್ ಅದಲ್ಲತ್ತರ ನಂಗೆ ವಾಕ್ಯ ಹೇಳ್ಬೇಕಂತ ಆಸೆ ಅದ. ಅದಕ್ಕೆ ನಿಮ್ಮ ಟೈಮಿಗೆ ಗೊತ್ತಿಲ್ಲ, ನೀವೆಲ್ಲ ಭಾಳ ತಣ್ಣಗದ್ರಿಗೆ ಕುಂತೀರಿ. ಒಂದು ವಾಕ್ಯ ನೋಡಿಕೊಳ್ಳೋಣ.
104. ಕೀರ್ತನೆ 140. ಕೀರ್ತನೆ 140. ಮೊದಲನೇ ವಚನ. ಇಸ್ರಾಯೇಲರು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆ ಜನಾಂಗವನ್ನು. ಕೀರ್ತನೆ 140, 140 ಫಸ್ಟ್. ಯೆಹೋವನೇ, ಕೆಡುಕರಿಂದ ನನ್ನನ್ನು ಬಿಡಿಸು, ಬಲಾತ್ಕಾರಿಗಳಿಂದ ತಪ್ಪಿಸಿ ಕಾಪಾಡು. ಅವರು ಕೇಡು ಕಲ್ಪಿಸುತ್ತಾರೆ, ಯಾವಾಗಲೂ ಜಗಳವೆಬ್ಬಿಸುತ್ತಾರೆ. ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದಾವೀದು ಪ್ರಾರ್ಥಿಸ್ತಾ ಇದ್ದಾನೆ ಪ್ರಿಯರೇ. ದಾವೀದು ಭಕ್ತನಾಗಿದ್ದನು, ಮಹಾರಾಜನಾಗಿದ್ದನು. ಆದಾಗ ದಾವೀದಿಗೂ ಶತ್ರುಗಳ ಹರ. ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನ, ಯಾವ ಕೆಡುಕರಿಂದ ನನ್ನನ್ನು ಬಿಡಿಸು, ಬಲಾತ್ಕಾರಿಗಳನ್ನು ತಪ್ಪಿಸಿ ಕಾಪಾಡು. ಅವರು ಯಾವಾಗಲೂ ಕೇಡು ಕಲ್ಪಿಸುತ್ತಾರೆ, ಯಾವಾಗಲೂ ಜಗಳ ಬೀಸುತ್ತಾರೆ. ತಮ್ಮ ನಾಲಿಗೆಯ ಸರ್ಪದಂತೆ ಹದ ಮಾಡಿಕೊಳ್ಳುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಾಗಿದೆ. ಹಲ್ಲೆಲೂಯ. ಮಾತ್ ಸಂಧ್ಯಾ ಹೇಳತ್ತೀರಿ. ಹಾವಿಗೆ ಬಿ 2 ನಾಲಿಗೆ ಇರ್ತಾವ, ಮನುಷ್ಯನಿಗೆ ಬಿ 2 ನಾಲಿಗೆ ಇರ್ತಾವ. ಗೊತ್ತಾ? ಮನುಷ್ಯನಿಗೆ ಎಷ್ಟು ನಾಲಿಗೆ ಅಮ್ಮ? ನಾಲಿಗೆ ಎಷ್ಟದ? ಎಷ್ಟವ ನಾಲಿಗೆ? ಎಷ್ಟವ ರೀ? ಒಂದದ? ಎಷ್ಟವ? ಎಷ್ಟವ? ಅರ್ರಿ, ನಿಮ್ ನಾಲಿಗೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಅಮ್ಮ ಹೇಳಿ. ನಾಲಿಗೆ 2 ಇರ್ತಾವ. ಒಂದು ಕಿರಿ ನಾಲಿಗೆ ಒಳಗೆ ಇರ್ತದ, ಅದೇ ಮಾತಾಡ್ತದ, ಅದು ಇಲ್ಲದಾದ್ರೆ ಮಾತಾಡೋದು. ಹಾವಿಗೆ 2 ನಾಲಿಗೆ ಇರ್ತಾವ, ಮೇಲೆ ಕೆಳಗೆ ನಾಲಿಗೆ ಇರ್ತಾವ. ಅದಕ್ಕ ಹಾವಿನಪ್ಲೆ ಸರ್ಪ ಸಂತನ ಜಾತಿ ಜನರೇ ಅಂದ ದೇವ್ರು. ಯಾಕಂದ್ರ ಆ ಮಾತು ಇವ್ರ ಬಳಿ ಹಾವಿನ ಗುಣಲಕ್ಷಣ 2 ನಾಲಿಗೆ ಅವ. ಮಾತು ಬದಲಾಯಿಸ್ತಾರೆ ಆಗಿಂದಾಗಿ. ಅದಕ್ಕೆ ಸರ್ಪ ಸಂತನ ಜಾತಿ ಜನರೇ. ಹಲ್ಲೆಲೂಯ. ಸುಮ್ನೆ ಅಂದಿಲ್ಲ, ದೇವರು ಮಹಾಜ್ಞಾನಿ. ಸುಮ್ನೆ ಬರೆಯಲ್ಪಟ್ಟಿಲ್ಲ ಮಾತು. ಏನಂದ್ರಿ? ಸರ್ಪ ಸಂತನ ಜಾತಿದವ್ರೇ. ಇಲ್ಲಂತಾರ, ಯಾವಾಗಲೂ ಜಗಳ ಬೀಸುವರಾಗಿದ್ದಾರೆ, ಯಾವಾಗಲೂ ಕೇಡು ಕಲ್ಪಿಸುವರಾಗಿದ್ದಾರೆ. ಮತ್ತೆ ಅವರ ನಾಲಿಗೆಯ ಹಿಂದ ಹಾವಿನ ಸಪ್ಲೆ. ಒಂದು ಹಾವದಂತ ತಿಳ್ಕೊರಿ. ಅದು ಹಾವು ಸಾಮಾನ್ಯವಾಗಿ ಬರ್ತದೆ. ಅದು ಪೂರ್ತಿ ಇಸ ತೆಗಿಬೇಕಾದ್ರ ಈ ರೀತಿ ಮಾಡ್ತದ, ಅದು ಈ ರೀತಿ ಮಾಡ್ತದ. ಯಾಕ? ಅದು ಪೂರ್ತಿ ಇಸ ನಿನ್ನ ಒಳಗೆ ಬರ್ಬೇಕಂಬುದಕ್ಕಾಗಿ ಹಾವು ಹೆಡಿ ತೆಗ್ಲತ್ರಿ ಅಂತ ಕಾರಣ. ಅದು ಪೂರ್ತಿ ಇಸ ಹೊರ ಬರ್ಲಕ್ಕಾಗಿ ಆ ತರ ಡ್ರಾಮಾ ಮಾಡ್ತಿರ್ತೀರಿ. ನಿನ್ನ ನಾಲ್ಗೆಯಿಂದ ಹಾವಿನ ಇಸ ಅದನ್ನ ಇಸ ಇಟ್ಟುಕೊಂಡು ಯಾರಿಗಾದ್ರೂ ಮಾತಾಡ್ತೀರಾ? ನಿನ್ನ ದೇವರ ಮಗಳಾಗುತ್ತೀಯ ಆ ರೀತಿ ಆದ್ರ? ಇಲ್ಲ. ಇಲ್ಲಿ ಹೇಳ್ತದ, ನಿನ್ನ ನಾಲಿಗೆಯ ಹಿಂದುಗಡೆ ಹಾವಿನ ಇಸವಾಗಿದೆ. ನಾವು ದೇವ್ರ ಮಕ್ಕಳು ಆ ರೀತಿ ಇಲ್ಲ. ನೀನು ಬಜಾರ್ದಾಗ ಒಂದೇ ಮಾತು, ಮನೆಗೆ ಒಂದೇ ಮಾತು, ಚರ್ಚಿನಾಗ ಒಂದೇ ಮಾತು, ಎಲ್ಲಿ ಹೋದ್ರಿ ನಿನ್ ಮಾತು ಒಂದೇ ಆಗಿರ್ಬೇಕು. ಇಲ್ಲಿ ಮಂದಿರದಾಗ ಬಂದಾಗ ಒಂದ್ ಮಾತು, ಬಸ್ ಸ್ಟ್ಯಾಂಡ್ದಾಗ ಒಂದ್ ಮಾತು, ಬಜಾರ್ದಾಗ ಒಂದ್ ಮಾತು, ಮನೆಗೆ ಒಂದು ಮಾತಲ್ಲ. ನಿನ್ನ ಮಾತು, ನೀ ಯಾರ ಮಗಳಾಗಿದಿ? ದೇವರ ಮಗಳಾಗಿದಿ. ನಿನ್ನ ಮಾತೇನಿರ್ಬೇಕು? ಒಂದೇ ಆಗಿರ್ಬೇಕು. ನಮ್ಮ ತಂದೆ, ನಮ್ಮ ದೇವರು ಮಾತಿನಲ್ಲಿ ನಂಬಿಕೆಸ್ಥನಾಗಿದ್ದಾನೆ. ಹಲ್ಲೆಲೂಯ. ನಾವು ಆತನ ಮಕ್ಕಳೇನಾಗ್ಬೇಕ್ರಿ? ನಂಬಿಕೆಸ್ಥರಾಗಿರ್ಬೇಕು. ನಂಬಿಕೆಸ್ಥವಾದ್ರೆ ಮಾತ್ರನೇ ಎಲ್ಲವನ್ನೂ ಜಯಿಸ್ಲಿಕ್ಕೆ ಸಾಧ್ಯತೆ. ನಂಬಿಕೆಸ್ಥ ಇಲ್ಲದೆ ಹೋಗಿದ್ದಾದ್ರೆ ನೀನು ಯಾರು ಜಯಿಸ್ಲಿಕ್ಕೆ ಸಾಧ್ಯತೆ ಇಲ್ಲಮ್ಮ. ನಿನ್ನ ನಂಬಿಕೆಸ್ಥ ಮಗಳ ಆತನ ಮಾತು ಕೇಳು. ಒಂದ್ಸರಿ ನೋಡ್ರಿ ವಚನ, ವಿಮೋಚಕನೇ ಕಾಂಡ 15ನೇ ಅಧ್ಯಾಯ 26ನೇ ವಚನ.
ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ್ದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಇಲ್ಲಿ ನೋಡ್ತು ಏನಂತಾನಿಲ್ಲ ಅಂತಂದ್ರ, ನೀವು ನಿಮ್ಮ ತಂದೆಯಾದ ಮಾತನ ಶ್ರದ್ಧೆ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳೋದನ್ನು ಮಾಡು, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳನ್ನು ಒಂದನ್ನು ನಿಮ್ಮನ್ನು ಬರಿಗೂಡಿಸುವುದಿಲ್ಲ. ಹಾಲೆಲೂಯಾ. ರೋಗ ರೋಗ ತಂದೆ ನಿಮ್ಮ ಗುಣ, ನಿಮ್ಮ ಮನಸ್ಸು ನೋಡಿ ನಿಮ್ಮ ಗುಣ ತಕ್ಷಣ ನೋಡ್ಬಾರ್ದು. ಇಲ್ಲ ಅಂತನ ವಾಕ್ಯ ಅಂತದ, ನೀನು ನನ್ನ ಕಣ್ಣಿನ ದೃಷ್ಟಿಗೆ ಸರಿ ಬೀಳೋದನ್ನು ಮಾಡು, ಆತನ ಮಾತು ಶ್ರದ್ಧೆಯಿಂದ ಕೇಳು. ಮನುಷ್ಯರ ಮಾತು ಯಾರ ಅಜ್ಜಿ ಕತೆ ಹೇಳಿದಾಗ ಶ್ರದ್ಧೆಯಿಂದ ಕೇಳ್ತು. ದೇವ್ರ ಮಾತು ಬಂದಾಗ ಒಂದು ಕಿವಿ ಕೇಳ್ತದ, ಒಂದು ಕಿವಿ ಹೊರಗಡೆ ಹೋಯ್ತು. ನಮ್ಮತ್ತೆ ಕೇಳುತ್ತೆ, ನಿಮಗ ನಾ ಹೇಳಿದಂತ ಮತ್ತೆ ಮಾತು ಪ್ರಶ್ನೆ ಮಾಡ್ತೆ. ಯಾರಾದ್ರೂ ಪ್ರಶ್ನೆ ಮಾಡಿಲ್ಲ ಅವ್ರಿಗೆ ಜಪನೆ ಮಾಡುದಿ. ನೀವು ಹೋಗುವುದು ನಿಮ್ಮ ಶರೀರ, ನಿಮ್ಮ ಆತ್ಮ ಸೈತಾನಿಗೆ ಇಷ್ಟಪಡುವುದಿಲ್ಲ. ನಿಮ್ಮ ಶರೀರ, ನಿಮ್ಮ ಪ್ರಾಣ ಪರಲೋಕದ ತಂದೆ ರಾಜ್ಯಕ್ಕೆ ಸೇರ್ಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದ, ಆತನ ಮಾತು ಶ್ರದ್ಧೆಯಿಂದ ಕೇಳು, ಆತನ ದೃಷ್ಟಿಗೆ ಸರಿ ಬೀಳೋದನ್ನು ಮಾಡು. ಆತ ನಮಗ ನೋಡ್ತಾ ಇದ್ದಾನ್ರಿ. ಒಂದು ಗಾಡಿ ಕಟ್ತಾ ಇದ್ದಾಗ ಗುಂಡು ಮೆಟ್ನೆ ನೋಡ್ತಾ, ಗುಂಡು ಮೆಟ್ನೆ ನೋಡಿದಾಗ ಅದು ಲೆವೆಲಿಂಗ್ ಬರ್ತದೆ. ನಮಗೆ ಒಂದು ದಿನ ಪರಲೋಕದ ತಂದೆ ಗುಂಡು ಮೆಟ್ನ ನೋಡ್ತಾನೆ, ಗುಂಡು ಬಿಲ್ಲ ಮೆಟ್ಟಕ್ ಬಿಲ್ಲ, ಇದು ಯಾತಕ್ಕೆ ಬರಲ್ಲಪ್ಪ, ಇದಕ್ಕೆ ಇದು ಒಂಕಟಿಂಗ ಗಾಡಿ ಬರೋದು ಸರಿ. ಆಗ ದೇವರ ದೃಷ್ಟಿಯಲ್ಲಿ ನೀನು ಗುಂಡುಗೂ ಮೆಟ್ಟಕ್ಕಾಗಿರ್ರಿ. ಆಗ ನಂಬಿಕೆಸ್ತ ಮಗಳು ಮಗನಾಗ್ಲಕ್ಕ ಚಾನ್ಸ್ ಇರ್ತದಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಹೆಣ್ಮಗಳು ಏನ್ ಮಗಳ ಅಂತಂದ್ರ, ನಾನು ಜಾಸ್ತಿ ಸಾಧು ಸುಂದರಗಿಸಿ ಬುಕ್ ಓದ್ತಿದೆ. ಸಾಧು ಸುಂದರಸಿದ ಬುಕ್ದಾಗ ಏನ್ ಬರೆಯಲ್ಪಟ್ಟದ, ಒಂದು ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, ಆಕೆ ಮನೆಯಲ್ಲಿ ಟಿವಿಯಲ್ಲಿ ವಚನ ವಾಕ್ಯ ಕೇಳಿ ಕೇಳಿ ಒಂದಿನ ಭಯಂಕರವಾದ ರೋಗ ಇತ್ತಕ್ಕೆ. ಆ ರೋಗ ಮಂದಿರಕ್ಕೆ ಹೋದಾಗ ಪ್ರಾರ್ಥನೆ ಮಾಡಿದಾಗ ಕಡಿಮೆ ಆಯ್ತು. ಕಡಿಮೆ ಆದ ತಕ್ಷಣ ಸೆಕೆಂಡ್ ವಾರ ಬಂದು, ಅಯ್ಯಗಾರು ನಂಗೆ ರಕ್ಷಣೆ ಕೊಡಬೇಕು, ರಕ್ಷಣೆ ಇಲ್ಲದ್ರೆ ದೇವರ ಮಗಳು ಆಗ್ಲಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಆಕೆ ರಕ್ಷಣೆ ತೆಕ್ಕೊಂಡ. ರಕ್ಷಣೆ ತೆಗೆದುಕೊಳ್ಳೋ ಒಂದು ವಾರಕ್ಕೆ ಮತ್ತೊಂದು ವಾರಕ್ಕೆ ಜೀವ ರೊಟ್ಟಿ ಇರ್ತದ, ದ್ರಾಕ್ಷಿ ರಸ ಇರ್ತದಮ್ಮ, ರಕ್ಷಣೆ ತಗೊಂಬರು ತಪ್ಪಲ್ಲಿ ಭಾಗವಹಿಸ್ಬೇಕೆಂಬುದಕ್ಕಾಗಿ ಅಲ್ಲಿರುವಂತ ಪಾಸ್ಟರ್ ಹೇಳ್ತಾ ಇದ್ರು. ಸರಿ ಅಂತ ಹೇಳಿ ಮನೆಗೆ ಬಂದ. ಗಂಡಿಗೆ ಹೇಳ್ತಾ ಇದ್ದಾಳ, ಅಯ್ಯೋ ನಾಳೆಗೆ ನಾವು ಚರ್ಚಿಗೆ ಹೋಗ್ಬೇಕ್ರಿ. ಯಾನ್ ಚರ್ಚಿಗೆ ಹೋಯ್ತಿ, ಜನರೆಲ್ಲ ಈಗ ಮುಸ್ಲಿಮ್ ಆಗಿ ನಮ್ಮ ಚರ್ಚಿಗೆ ಬಂದ ನಾನು ಇಜ್ಜತ್ ತೆಗಿತೆ, ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಜನರು ಅಂದಾಗಿಲ್ಲ. ಅಲ್ಲಿ ಜೀವದ ರೊಟ್ಟೆ ಕೊಡ್ತಾರಂತ, ಆತನ ರಕ್ತ ಕೊಡ್ತಾರಂತ್ರಿ, ಇವತ್ತು ಹೋಗ್ಬೇಕು. ಅವ ಒಂದು ಪ್ರಶ್ನೆ ಮಾಡಿ ಹೇಳ್ತಿ, ನೀ ನಿಜವಾಗಿ ಆಯ್ತನ ಮಾಂಸ ಆತನ ರಕ್ತ ತಂದ್ರೆ ಮಾತ್ರನೇ ನಿನಗೂ ಮನೆಯಲ್ಲಿ ಆಡಾರ, ಇಲ್ಲದಾದ್ರೆ ನಿನ್ನ ಕುತ್ತಿಗೆ ಕಟ್ ಮಾಡ್ತೀನಿ ಅಂತೇಳಿ ಸವಾಲು ಹಾಕಿ ಕಳ್ಸ್ಯಾರ. ಆಕೆ ಅನ್ಕೊಂಡಳ, ನಾನು ಸತ್ರು ದೇವರಿಗೋಸ್ಕರ ಸಾಯ್ತೆ, ಭಯಂಕರ ರೋಗದಿಂದ ಬಿಡುಗಡೆ ಮನೇನ ಸತ್ರು ಬಿ ಪರಲೋಕಕ್ಕೆ ಹೋಗ್ತೇವಂತ ಭರೋಸೆದಿಂದ ಆಯ್ತಪ್ಪ ನಾ ಹೋಯ್ತೆ ಅಂತೇಳಿ ಚರ್ಚಿಗೆ ಹೋಗ್ಯಾಳ. ಈ ಮಂದಿ ಎಲ್ಲಾಕಿ ಫಸ್ಟ್ ತಗೊಳತ್ತಾಳ ದ್ರಾಕ್ಷಿ ರಸ ರೊಟ್ಟಿ, ಗೊತ್ತಿಲ್ಲ ಕರ್ಕೆ ಇದು ಗಂಡು ತೋರಿಸ್ಬೇಕು. ಒಂದ್ ವೇಳೆ ಗಂಡು ತೋರಿಸೋದ್ರ ನಾವು ಕುತ್ತಿಗೆ ಕಟ್ ಮಾಡ್ತಾನಂತೇಳಿ ಭಯಲಿಂದು ಎಲ್ಲರೂ ಕೊಂಡ್ರ ಒಂದು ಸಣ್ಣ ಗ್ಲಾಸು ಆ ರೊಟ್ಟಿ ಹಾಗೆ ಇಟ್ಕೊಂಡು, ಅಯ್ಯೋ ದ್ರಾಕ್ಷಿ ರಸ ಅಂದ್ರೆ ಇದನ್ನ, ಆತನ ರಕ್ತ ಅಂದ್ರೆ ಇದನ್ನ ಅಂತೇಳಿ ಆಕಿ ಪ್ರಶ್ನೆ. ಸರಿ ಏನೇ ಆಗ್ಲಿ ಅಂತೇಳಿ ಅದು ಕೊಂಡಿಲ್ಲ, ಅದು ಹಿಡ್ಕೊಂಡು ಮನೆಗೆ ಬರ್ತಾ ಇದ್ದಾಳೆ. ಚರ್ಚೆ ಬಿಟ್ಟದ ಮನೆಗೆ ಬರ್ತಾರೆ. ಆ ಮನೆ ಯಾವ ರೀತಿ ಬಲಿ ಕುಂಟದೋ ಆಕಿ ಭಯ ಸ್ಟಾರ್ಟ್ ಆಗ್ಲತ್ತದ. ಗಂಡ ಅವ ಮಸ್ಕೂತ ಕುಂತನ ಕಮ್ಮಕತಿ, ಈಕಿ ಹ್ಯಾಂಗಾದ್ರೂ ಬರ್ತಾಳೆ ನೋಡ್ತಿ ಅಂತೇಳಿ ಆ ಮೇನ್ ಗೇಟ್ ಹಚ್ಚಿ ಇಡುವಾಗ, ಏನಮ್ಮ ಯೇಸು ಕ್ರಿಸ್ತನ ರಕ್ತ ಆತನ ಮಾಂಸ ತಂದೆ? ಹೋ ತಂದೆ. ಆ ವಿಶ್ವಾಸದಿಂದ ತಂದಂದಾಗ ಬಿಚ್ಚಡಿಕೆ ರಿಯಲಿ ಮಾಂಸ ಚೂರಾಗ್ಯದ, ಆತನ ರಕ್ತವಾಗ್ಯದ. ಹಾಲೆಲೂಯಾ, ಹಾಲೆಲೂಯಾ. ಆಗ ಗೊತ್ತಾಯ್ತು, ಅಯ್ಯೋ ನಿಜವಾದ ದೇವರು ಇದ್ದಿದ್ದಾನೆ ಎಂಬುದಕ್ಕಾಗಿ 8 ಕಮ್ಮಕತ್ತಿ ಬಿಟ್ಟು 2 ಕಾಲಿಂದ ಆಕಿಗೆ ಅಡ್ಡ ಬಿದ್ದಿದ್ರಿ. ನಮ್ಮ ತಂದೆ ಅದ್ಭುತ ಸ್ವರೂಪನು ಆಲೋಚಕರಿ ಕರ್ತನಾಗಿದ್ದಾನೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ.
ಎಲ್ಲ ಸಾಧ್ಯ ಉಂಟು. ಅದಕ್ಕಾಗಿ ಪ್ರಿಯರೇ, ನೀವು ಯಾವುದೇ ಕಾರಣ ಸಮಸ್ಯೆ ಕಣ್ಣೀರು ರೋಗ ಬಂದಾಗ ಹಿಂದಕ್ಕಾಗ್ಬಾರ್ದು. ಇವತ್ತಿಲ್ಲ ರೋಗ ಬಿಟ್ಟು ಹೋಗುತ್ತದ, ಇವತ್ತಿಲ್ಲ ನಾಳೆ ಸ್ವಸ್ಥತೆ ಆಯ್ತೀರಿ, ಇವತ್ತಿಲ್ಲ ನಾಳೆ ನೀವು ಪರಲೋಕ ರಾಜ್ಯ ಹೋಗ್ತಂತೆ ಆಸೆ ಇಟ್ಟುಕೊಂಡು ಮುಂದೆ ಸಾಗ್ರಿ. ಆಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ಆಶೀರ್ವಾದ, ಐಶ್ವರ್ಯ ಇರುವುದಾಗಿದೆ. ಒಂದು ವಚನ ನೋಡ್ರಿ, ಲಾಸ್ಟ್ ವಚನ ನೋಡಿ ಮುಕ್ತಾಯ ಮಾಡ್ತೆ. ಸಮಯ ಗೊತ್ತಿಲ್ಲ, ನಿಮ್ಮ ಮನೆಯೊಳ್ಳೆ ಲೇಟ್ ಆಯ್ತದ ಬ್ರದರ್, ನಂಗೆ ಸಮಯ ಹೇಳಿಲ್ಲ. ಒಂದು ವಚನ ನೋಡ್ರಿ, ಲಾಕ್ಡೌನ್ದಾಗ ಪ್ರಾರ್ಥನೆ ಮಾಡಿದಾಗ ದೇವರು ಕೊಟ್ಟದಂತ ದರ್ಶನ ಆಗಿದೆ. ಎಸ್ಎ ಚಾಪ್ಟರು ಲಾಕ್ಡೌನ್ ಫಸ್ಟೇ 26ನೇ ಅಧ್ಯಾಯ 20ನೇ ವಚನ. ಇದು ದೇವರ ನಂಗ ಫಸ್ಟ್ ಲಾಕ್ಡೌನ್ ಬಂದಾಗ 3 ತಿಂಗಳು ಉಪವಾಸ ಫಾಸ್ಟಿಂಗ್ ಮಾಡಿದೆ ನಾ. ಆಗ ಇದ್ರ ಬಗ್ಗೆ ತಂದೆ ನಂಗೆ ಮಾತಾಡೋಣ ನೋಡ್ರಿ, ಒಂದ್ಸರಿ ಓದ್ರಿ. ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ದೇವರ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಇಗೋ, ಯೆಹೋವನು ಭೂನಿವಾಸಿಗಳೇ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜನರ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳನ್ನು ಮುಚ್ಚಿಕೊಂಡು ಬಾಗಿಲನ್ನು ಮುಚ್ಚಿಕೊಂಡು. ಲಾಕ್ಡೌನ್ ಫಸ್ಟ್ ತಂದೆ ಗೊತ್ತದ, ತಂದೆ ಸಿಟ್ಟು ಭಯಂಕರದ. ತಂದೆ ಸಿಟ್ಟು ತೀರುವ ತನಕ ಒಂದು ಕ್ಷಣ ನಿನ್ನ ಮನೆಗೆ ಬಾಗಿಲು ಮುಚ್ಚಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗ್ತಾನಂತ ಹೇಳಿ ಭಯಂಕರವಾದ ಕರ್ಣ ರೋಗ ನಿಮ್ಮ ಮುಂದೆ ತಂದಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರ ಮನೆಗೆ ಲಾಕ್ಡೌನ್ ಲಾಕೆ ನೆಂಟರು ಬರೋದಿಲ್ಲ ಇಲ್ಲಂತನ. ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಳ್ಳಿರಿ, ಬೀದಿಗಳು ಮುಚ್ಚಿಕೊಳ್ಳಿರಿ, ಚೌಕಗಳ ಮುಚ್ಚಿಕೊಳ್ಳಿರಿ ಅಂತ ಹೇಳಿ ಈ ಅದೇ ಮನೆ ಹೋಗೋದಕ್ಕೋರಿ. ಇನ್ನೊಂದು ಮಾತು ಹೇಳ್ತೆ, ಇನ್ನೊಂದು ಮಾತು ಬಿ ಅದೇ ಸಮಯದ ದರ್ಶನ ಕೊಟ್ಟಿದಂತ ಮಾತು. ಅದೇ 24ನೇ ಅಧ್ಯಾಯ ಫಸ್ಟ್ ವಚನ. ಇಗೋ, ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಗಳನ್ನು ಚದುರಿಸಿ ಬಿಡುವವನಾಗಿದ್ದಾನೆ. ಪ್ರಜಾಯಾಜಕನ ದಾಸನ ದಣಿ, ದತ್ತು ಯಾಜಮನಿ, ಮಾರುವವನು, ಸಾಲ ಕೊಡುವವನು, ತರುವವನು, ಬಡ್ಡಿ ತೆಗೆದುವವನು, ತೆರುವವನು, ಇವೆಲ್ಲರಿಗೂ ಒಂದೇ ಗತಿಯಾಗುವುದು. ಭೂಮಿಯು ಬಟ್ಟ ಬರಿದಾಗುವುದು, ಲೋಕಕ್ಕೆ ಸಂಪೂರ್ಣ ಬಟ್ಟೆ ಬರಿದಾಗುವುದು, ಸುಲಿಗೆಯಾಗುವುದು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯು ಪ್ರಲಾಪಿಸಿದ ಪಳಿಲ್ಲದೆ ಲೋಕವು ಕುಗ್ಗಿ ಹೋಗಿದೆ. ಲೋಕವನ್ನು ತರುವ ಕಂಗೆಡಿದ್ದಾರೆ. ಭೂನಿವಾಸಿಗಳು ದೇವಜನಗಳನ್ನು ಮೀರಿ ನಿಯಮಗಳನ್ನು ಅತಿಕ್ರಮಿಸಿ ವಿಶ್ವಾಸದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯವರ ಹೆಜ್ಜೆಯ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿತ್ತು. ಮನೆ ಹೋಗಿದ್ದು ಕ್ಲಿಯರ್ ಆಗದೆ ಓದ್ಬೇಕು. ಚರ್ಚ್ಗಳು ಬಂದಾಗ ಮಾರ್ಕ್ಸ್ ಇಟ್ಟು ದಮ್ಮಳಿಗಳು ಬಂದಾಗ ಕಾರಣ ಇದು ಕೆಳ ವಚನದಾಗ ಅದ. 9, 8, 10 ವಚನದಾಗವ ದಮ್ಮಡಿ ನಿಂತೋಯ್ತು, ದ್ರಾಕ್ಷಿ ರಸ ನಿಂತೋಯ್ತು, ಕೋಲಾರ ನಿಂತೋಯ್ತು, ಎಲ್ಲ ನಿಂತೋಯ್ತು. ಇಲ್ಲ ಅಂತನ ನಾನು ಭೂಮಿಗೆ ಏನ್ ಮಾಡ್ತಾ ಇದ್ದೇನಂತೂ ಲೋಕಕ್ಕೆ ಬರಿದಾಗಿ ಹಾಳು ಮಾಡೋದಕ್ಕೆ ವಿರೂಪ ಪಡಿಸ್ತಾ ಇದ್ದಿದ್ದೇನೆ. ಸಾಲ ಕೇಳೋರಿಗೆ, ಸಾಲ ಕೊಡುವವರಿಗೆ, ಬಡ್ಡಿ ಕೆಳವರಿಗೆ, ಮಾರರಿಗೆ ಎಲ್ಲರಿಗೂ ಒಂದೇ ಗತಿ ಆಗುತ್ತದೆ. ಯಾಕ? ತಂದೆ ದೇವರ ಆಜ್ಞೆ ಮೀರಿದ ಕಾರಣ ಅವರ ಹೆಜ್ಜೆಯಿಂದ ಭೂಮಿಯು ಅಪವಿತ್ರವಾಗಿದೆ. ಹಲ್ಲೆಲೂಯಾ. ಆ ಭೂಮಿ ಅಪವಿತ್ರವಾದ ಕಾರಣ ನಿಮ್ಮ ನಿಮ್ಮ ಬಾಗಿಲೊಳಗೆ ಹೋಗಿ ಕೋಣೆಗಳನ್ನು ಮುಚ್ಚಿಕೊಳ್ಳಿರಿ. ಒಂದು ಕ್ಷಣ ದೇವರ ಕೋಪ ತೀರುವ ತನಕ ನೀನು ಅರಿತುಕೋ. ತಂದೆ ಕಡೆಗೆ ಮಾರು ಮನಸ್ಸು ಒಂದು. ಆಗ ತಂದೆ ನಿನ್ನ ಕೂಗನ್ನು ಕೇಳುತ್ತಾನೆ. ಪಾಪದಿಂದ ಬಿಡುಗಡೆ ಆಗು. ನಿನಗೆ 3 ತಿಂಗಳು 1 ವರ್ಷ ಲಾಕ್ಡೌನ್ ಆಗಿದ ಕಾರಣ ಜನರು ದೇವರ ಕಡೆಗೆ ತಿರುಗುತ್ತಾರೆಂಬಂತ ಉದ್ದೇಶ ಹಿಂದೆ ಎಲ್ಲ ಕೆಲಸ ಬಂದ್ ಮಾಡಿ ಲಾಕ್ ಹಾಕಿದ್ದಾನೆ. ಇಲ್ಲಂತನ ಬನ್ನಿರಿ ನನ್ನ ಜನರೇ, ನಿಮ್ಮ ನಿಮ್ಮ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರಿಯ ಸಹೋದರ ಸಹೋದರೇ, ನಿಮ್ಗೆ ಯಾಕೆ ಸಮಯ ಸಿಗ್ತದೋ ಮನೆಯಲ್ಲಿ ಕೂತುವಾಗ, ಏಳುವಾಗಲೂ, ನಡಿವಾಗಲೂ, ದಾರಿ ನಡುವೆ ಎಲ್ಲಾ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿ
ಒಂದು ವಚನ ನೋಡ್ರಿ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಲಾಸ್ಟ್ ಮಾತಾಡುತ್ತೆ 6ನೇ ಅಧ್ಯಾಯ 4, 5, 6, 7, 8 ವಚನ. ಇಸ್ರಾಯೇಲರೇ ಕೇಳಿರಿ, ಆ. ನಮ್ಮ ದೇವರಾದ ಯೆಹೋವನು ಒಬ್ಬನೇ ಆ. ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ತಂದೆ ತಾಯಿ ಮಕ್ಕಳಿಗೆ ಕಳಿಸ್ತಾ ಇದ್ದಾರ? ಇವತ್ತು ತಂದೆ ಸಿಗರೇಟ್ ಬಿಡ್ಲತ್ತಾನ, ಮಗನ ಸಿಗರೇಟ್. ತಂದೆ ಸರಿ ಕುಡ್ಲತ್ತಾನ, ಮಗ ಸಿಗರೇಟ್ ಸರಿ ಕುಡ್ಲತ್ತಾನೆ. ತಾಯಿ ಪಾಪ ಮಾಡ್ತಾಳ, ಮಗಳು ಪಾಪ ಮಾಡ್ತಾಳ. ಇಲ್ಲಿ ಮೊದಲನೇ ಪಾಠ ಶಿಕ್ಷಕರು ಯಾರು? ತಂದೆ ತಾಯಿನೇ. ನೀವು ತಂದೆ ತಾಯಿ ಮಕ್ಕಳಿಗೆ ಸರಿಯಾದ ಪಾಠ ಶಿಕ್ಷೆ ಕಲಿಸಿಲ್ಲ ಅಂತಂದ್ರ, ಇಸ್ರಾಯೇಲ್ ಅಂತಲ್ಲ, ಇಸ್ರಾಯೇಲ್ದಲ್ಲಿ ಮೊದಲನೇ ಪಾಠ ಶಿಕ್ಷಕರು ಗುರು ತಾಯಿನೇ ಆಗ್ತಾಳ. ಇಲ್ಲಂತರ ಇಲ್ಲಿ ವಾಕ್ಯದಾಗ ಹೇಳುವುದಾಗಿದೆ, ನೀನು ತಂದೆಯನ್ನು ಪ್ರೀತಿಸಬೇಕಾಗಿದೆ ಅಂದ್ರೆ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನೆಲ್ಲ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಮನೆಯಲ್ಲಿ ಮಕ್ಕಳು ಕೂತುವಾಗಲೂ, ಏಳುವಾಗಲೂ, ಮಲಗುವಾಗಲೂ, ದಾರಿ ನಡೆಯುವಾಗ ಗಮನ ಕೊಡಬೇಕು. ಗಮನ ಕೊಡಲ್ಲ ಕಾರಣ ಇವತ್ತು ಯವನಸ್ಥರು ತುಂಬಾ ಹಾಳಾಗ್ತಾ ಇದ್ದಾರೆ. ಅಮ್ಮ ಮಗಳೇ, ಓದಕ್ ಆಯ್ತಾ? ಪ್ರಾರ್ಥನೆ ಮಾಡು. ಕೆಲಸ ಆಯ್ತಾ? ತಂದೆ ಸನ್ನಿಧಾನದಲ್ಲಿ ಮಾಡ್ಕೊಳ್ಳು. ತಾಯಿ ಕೆಲಸ ಪಾಠವಾಗಿದೆ. ಇವತ್ತು ತಾಯಿ ಅನೇಕ ಜನರಿಗೆ ಪಾಠ ಶಿಕ್ಷಕ ಇಲ್ಲದ ಕಾರಣ ಕುಟುಂಬಗಳನ್ನು ಹಾಳಾಗ್ತಾ ಇದ್ದಾರೆ. ಯವನಿಸ್ತಿರಿ ಹಾಳಾಗ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದ, ಇವ್ ನಿಮ್ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ನಿಮ್ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಇಲ್ಲ, ಕಲ್ತುಕೊಡ್ರಿ. ಇವತ್ತಿನ ಹಿಡಿದು ನಿಮ್ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ ಮತ್ತು ಪಾಪದಿಂದ ಸಂಪೂರ್ಣತೆ ಬಿಡುಗಡೆ ಆಗ್ಲಿಕ್ಕೆ ಇದು ಮಾಡ್ರಿ. ತಂದೆ ದೃಷ್ಟಿಯಲ್ಲಿ ನೀತಿ ನಿಜತೆ ನ್ಯಾಯವಾಗಿ ನಡೆದುಕೊಳ್ಳಿರಿ. ಯಾವ್ದಾದ್ರು ನೀತಿ ನಿಜತ್ವವಾಗಿ ನಡೀತಿರೋ, ಪಾಪ ಬಿಟ್ಟು ಬಿಡ್ತಿರೋ, ಪಾಪವು ಕೂಡ ಸಂಭ್ರಮ ನಿಮಗೆ ಬರೋದಲ್ಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ತಂದೆ ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಈ ವಾಕ್ಯವನ್ನು ಆಶೀರ್ವಾದ ಮಾಡ್ಲಿ. ನನ್ನ ಸಾಕ್ಷಿ ತುಂಬದ ಮತ್ತೊಂದ್ಸರಿ ದೇವರು ಒಳ್ಳೆ ಅವಕಾಶ ಕೊಟ್ಟರಂದ್ರ ನಿಮ್ಮ ದೇಹದಲ್ಲಿ ಬಂದು ಪೂರ್ತಿ ಸಾಕ್ಷಿ ಹೇಳೋದಕ್ಕೆ ಇಷ್ಟಪಡುತ್ತೆ. ನಿಮ್ಮನ್ನು ವಾಕ್ಯದ ಮೂಲಕ ಬಲಪಡಿಸುತ್ತೆ. ಸಮಯ ಕೊಟ್ಟಿದಂತ ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೆ ಹೃದಯಪೂರ್ವಕವಾಗಿ ವಂದನೆಗಳು ಚೆಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ.